ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ವರ ಮಹಾಲಕ್ಷ್ಮಿ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷಾಲಯ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ. ನಿಮ್ಮ ಪ್ರೀತಿ, ಸಹಕಾರ, ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವ ನಿಮ್ಮ ಅಷ್ಟಭುಜ ಜ್ಯೋತಿಷಾಲಯ. ಹಾಗೆ ಈ ದಿನದ ಕಾರ್ಯಕ್ರಮದ ಕಡೆ ಹೋಗೋಣ ಬನ್ನಿ. ಮೇಷರಾಶಿಯಿಂದ ಮೀನರಾಶಿಯವರೆಗೆ ವಾರ ರಾಶಿ ಭವಿಷ್ಯ ದಿನಾಂಕ 19/12/2021 25/12/2021 ಯಾವ ರಾಶಿಗೆ ಅದೃಷ್ಟ, ಯಾವ ರಾಶಿಗೆ ರಾಜಯೋಗ, ಯಾವ ರಾಶಿಗೆ ಮಿಶ್ರಫಲ, ಯಾವ ರಾಶಿಗೆ ಕನಸು, ಯಾರಿಗೆ ನನಸು, ಅದೃಷ್ಟ ಬಣ್ಣ, ಸಂಖ್ಯೆ, ಮಂತ್ರ ಸಹಿತ ಸರಳ ಪರಿಹಾರ ಮಾರ್ಗ. ಮೊದಲಿಗೆ ಮೇಷರಾಶಿಗೆ ಹೋಗೋಣ ಬನ್ನಿ. ಮೇಷರಾಶಿಯವರಿಗೆ ಈ ವಾರ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಅಂತ ವಿಶೇಷವಾಗಿ ಹೇಳ್ತಾ ಇದ್ದೀನಿ. ವೈಯಕ್ತಿಕವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಏರುಪೇರಿನಿಂದ ನಡೆಯುವುದರಿಂದ ಎಲ್ಲ ಒಂದೋ ಕಡೆ ಒಂದು ಆತ್ಮವಿಶ್ವಾಸದ ಕೊರತೆ ಆಗ್ಬೋದು. ಆದ್ದರಿಂದ ಆತ್ಮವಿಶ್ವಾಸವನ್ನು ಇಟ್ಕೋಬೇಕು. ನಿಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ನಾನು ಈ ಕೆಲಸ ಮಾಡೇ ತೀರುತ್ತೇನೆ, ಮಾಡೇ ಮಾಡ್ತೀನಿ ಅನ್ನೋ ಸಂಕಲ್ಪವನ್ನು ಮಾಡ್ಕೊಂಬಿಡಿ. ಮುಂದೆ ಇಟ್ಟ ಹೆಜ್ಜೆ ಹಿಂದಕ್ಕೆ ತಗೋಬೇಡಿ. ನಿಮಗೆ ನೀವೇ ಬಂಡವಾಳ. ಈ ವಾರ ಶ್ರಮ ಅನುಭವ ಹೆಚ್ಚಾಗಿ ಬೇಕಾಗಿದೆ. ನಿಮಗೆ ಗುರುವಿನ ಅನುಗ್ರಹವೂ ಸಹ ಇದೆ. ವಿವಾಹ ವಿಚಾರದಲ್ಲಿ ಅನುಕೂಲವಿದೆ. ಕೋಪವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡಿ. ಆರೋಗ್ಯದಲ್ಲಿ ಗಮನ ಹಾಗೂ ಹಣದಲ್ಲೂ ಸಮಸ್ಯೆ ಸ್ವಲ್ಪ ಇರದೆ. ಕೆಲವೊಂದು ಅಗ್ನಿ ಪರೀಕ್ಷೆಗಳು ನಿಮ್ಮ ಮುಂದೆ ಬರಲಿದೆ. ಸತ್ಯದ ಅರಿವು ತಿಳಿಯುತ್ತೆ. ಹಣವಿಲ್ಲದೆ ಇದ್ದರೆ ಏನು ಅನ್ನೋ ವಿಚಾರ ಈಗ ನಿಮಗೆ ಅರಿವಾಗುತ್ತೆ. ಈ ಹಿಂದೆ ಸಾವಿರ ಲಕ್ಷಾಂತರ ಹಣ ಖರ್ಚು ಮಾಡಿ ಲೆಕ್ಕವಿಲ್ಲದೆ ಸಹಾಯ ಮಾಡಿದಿರಿ. ನಿಮ್ಮ ಮುಂದಿನ ಭವಿಷ್ಯ ಹೇಗೆ ಅಂತ ಒಂದು ಕ್ಷಣವೂ ಸಹ ತಿಳಿಯದೆ ಎಲ್ಲವೂ ಒಂದೇ ಅನ್ನೋ ರೀತಿಯಲ್ಲಿ ಕೈಯಲ್ಲಿರೋದೆಲ್ಲ ನೀವು ದಾರಿ ಎರೆದಿರ. ಆದರೆ ಇದು ನಿಮಗೆ ಅದರದ ಫಲದ ಅನುಭವ ಆಗ್ತಾ ಇದೆ. ಆತ್ಮಸ್ಥೈರ್ಯ ಹೇಳುವವರೇ ಎಲ್ಲೋ ರೀತಿಯಲ್ಲಿ ನಾನು ಇದ್ದೀನಿ, ನೀನು ಈ ರೀತಿ ಇದೆಯಲ್ಲಪ್ಪ, ನಿನ್ನಿಂದ ನಾನು ಈ ಥರ ಆಗಿದ್ದೀನಿ ಅನ್ನೋ ರೀತಿ ಯಾರು ಸಹ ಹಿಂದೆ ಸಹಾಯ ಪಡೆದವರು ನಿಮಗೆ ಹೇಳುವಂತಹ ಒಂದು ಅಂಶಕ್ಕೆ ಬರೋದಿಲ್ಲ. ಹಳೆಯ ನೋವು ನಿಮಗೆ ಹೊಸತನಕ್ಕೆ ಕರ್ಕೊಂಡು ಹೋಗುತ್ತೆ. ಎಲ್ಲವೂ ಸಮಯ ಚೆಲ್ಲಾಟ ನಿಮಗೆ ಒಳ್ಳೆಯ ಪಾಠವನ್ನು ಕಲಿಸಿದೆ. ಇಂದು ನಿಮಗೆ ದೈವ ಪಾಠ ಎಚ್ಚೆತ್ತುಕೊಳ್ಳುವುದಕ್ಕೆ ಸರಿಯಾದ ಸಮಯ. ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ನಿಮ್ಮ ಭವಿಷ್ಯವನ್ನು ನೀವೇ ಗಮನ ಕೊಡಿ ಹಾಗೂ ನೀವು ಬೆಳೆಯಿರಿ. ವಹಿವಾಟು ಈ ವಾರ ನಿರೀಕ್ಷೆಗೂ ಮೀರಿ ಕಡಿಮೆ ಆಗಲಿದೆ. ಸಾಲ ಮಾಡಲು ಈ ವಾರ ಹೋಗಬೇಡಿ. ಈ ವಾರ ನಿಮಗೆ ಬುದ್ಧಿ ಕಲಿಕೆಯ ವಾರ ಅಂತಲೇ ಹೇಳಬಹುದು. ದಂಪತಿಗಳು ಎಚ್ಚರ, ಮಾತಿನಲ್ಲಿ ಆಲೋಚಿಸಿ ನಂತರ ಮಾತನಾಡಿ. ಯಾಕೆ ಬೇಡದ ವಿಚಾರವಾಗಿ ವಾಗ್ದಾಳಿಯಾಗಿ ನಿಮ್ಮಲ್ಲಿ ಬಿರುಕು ಅಥವಾ ಸಣ್ಣ ಪುಟ್ಟ ಕದನಗಳು, ಜಗಳಗಳು ಅಂತ ಹೇಳ್ತೀವಲ್ಲ ಆಗ್ಬೋದು. ದಾಂಪತ್ಯದಲ್ಲಿ ಬಿರುಕು ಬೀಳುವ ಸಾಧ್ಯತೆಯೂ ಹೆಚ್ಚಿದೆ. ಕುಜರಾವು ಸಂಧಿಯನ್ನು ಮಾಡಿಸದೇ ಇದ್ದರೆ ಮಾಡಿಸಿ. ದಯವಿಟ್ಟು ನವಗ್ರಹ ದಿವಸದಲ್ಲೂ ಕುಜರಾವು ಸಂಧಿ ಶಾಂತಿಯನ್ನು ಮಾಡಿಸಿ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಕುಜರಾವು ಸಂಧಿ ದೋಷವಿದ್ದರೆ ಈಗ ಸ್ವಲ್ಪ ನಿಮಗೆ ಪರಿಣಾಮ ಬೀರುತ್ತೆ. ಎಲ್ರಿಗೂ ಅಲ್ಲ, ಆದರೆ ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಮುಂದುವರೆದ್ರೆ ಒಳ್ಳೆಯದು. ಹಾಗೆ ಪಾರ್ಟ್ನರ್ಶಿಪ್ ಈ ವಾರ ಬೇಡ. ಹೊಸದಾಗಿ ಯಾವುದೇ ಕೆಲಸ ಕಾರ್ಯ ಈ ವಾರ ಬೇಡ. ನೂತನ ಮಾತುಕತೆ, ಭೂಮಿ ವಿಚಾರ, ಮನೆಯ ವಿಚಾರ, ರಾಜ್ಯ ವಿಚಾರ ಯಾವುದೂ ಬೇಡ. ವಿದ್ಯಾರ್ಥಿಗಳು ಈ ವಾರ ಮಂದಗತಿ ಅಂತ ಹೇಳ್ಬೋದು. ಆಲಸ್ಯ ಇರುತ್ತೆ. ಓದಿನ ಕಡೆ ಗಮನ ಇರಲಿ. ಗುರು ಹಿರಿಯರ ಮಾತು ಹಾಗೂ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಈ ವಾರ ಪಾಠ ಅಂದರೆ ಈ ದಿನವೇ ಓದಬೇಕು, ಬರೀಬೇಕು ಅನ್ನೋ ರೀತಿ ವಿದ್ಯಾರ್ಥಿಗಳು ಗಮನ ಹರಿಸಬೇಕು. ನೈಋತ್ಯ ವ್ಯಾಯಾಮ, ಆಹಾರ ಹಾಗೂ ನೀರನ್ನು ಹೆಚ್ಚಾಗಿ ಸೇವಿಸಿ. ಹಾಗೆ ಉಪ್ಪನ್ನು ಕಡಿಮೆ ಬಳಸಿ. ಅತಿಯಾಗಿ ಬೇಡ. ಕೆಂಪು ಮತ್ತು ಕಪ್ಪು ಬಟ್ಟೆಯೂ ಸಹ ಬೇಡ. ಅಗ್ನಿ ದುರಂತ ಸಂಭವ, ವಾಹನ ಅಪಘಾತವೂ ಆಗುವ ಸಂಭವವಿದೆ. ನಿಮ್ಮ ಜಾತಕ ಚೆನ್ನಾಗಿದ್ದರೆ ತೊಂದರೆ ಆಗೋದಿಲ್ಲ. ಕುಜರಾವು ಸಂಧಿ ದೋಷವಿದ್ದರೆ ದಯವಿಟ್ಟು ನೋಡಿಕೊಂಡು ಪರಿಹಾರ ಮಾಡಿಕೊಡಿ. ದಶಾಭುಕ್ತಿ ತೊಂದರೆ ಇದ್ದರೂ ಸಹ ಮಾಡಿಸಲೇಬೇಕು. ಪ್ರತಿದಿನ ಮನೆಯಲ್ಲಿ ವಿಷ್ಣು ಆರಾಧನೆ ಮಾಡಿದರೆ ತುಂಬ ಒಳಿತು. ಹಾಗೆ ಈ ಧನುರ್ಮಾಸ ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಪ್ರಾತಃ ಕಾಲ ಬೇಗ ಎದ್ದು ವಿಷ್ಣು ದೇವಾಲಯ ದರ್ಶನ ಮಾಡಿ ತುಳಸಿಯನ್ನು ನೀಡಿ ಮನೆಯಲ್ಲಿ 48 ಬಾರಿ ಓಂ ನಮೋ ನಾರಾಯಣ ಅಂತ ಹೇಳಿ ಅಗರಾತ್ರಿ ಮಲಗುವಾಗಲೂ ಓಂ ನಮೋ ನಾರಾಯಣಾಯ ನಮಃ ಅಂತ 108 ಬಾರಿ ಬರೀಬೇಕು. ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು, ಮಂತ್ರ ಓಂ ನಮೋ ನಾರಾಯಣಾಯ ನಮಃ. ಮುಂದಿನ ರಾಶಿ ವೃಷಭ ರಾಶಿಗೆ ಹೋಗೋಣ ಬನ್ನಿ. ವೃಷಭ ರಾಶಿಯವರಿಗೆ ಈ ವಾರ ನಾಗದೇವತೆ ಅನುಗ್ರಹ ಚೆನ್ನಾಗಿದೆ. ನಾಗದೇವತೆ ಪೂಜೆಯಿಂದ ಹೆಚ್ಚಿನ ಫಲ ಹಾಗೂ ಅಭಿವೃದ್ಧಿಯನ್ನು ಪಡಿತೀರಾ. ಧನುರ್ಮಾಸ ಪ್ರಾರಂಭ ಆಗಿದೆ. ಪ್ರತಿದಿನ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿ, ನಾಗರ ಕಲ್ಯಕ್ಕೆ ಪ್ರದಕ್ಷಿಣೆ 11 ಬಾರಿ ಮಾಡಿ ಶುಭ ಫಲಗಳನ್ನು ಪಡಿತೀರಾ. ಓಂ ನಾಗದೇವತಾಯ ನಮಃ ಅಂತ ಪ್ರಾರ್ಥನೆಯನ್ನು ಮಾಡಿ ನೀವು 11 ಪ್ರದಕ್ಷಿಣೆ ಮಾಡಿ. ಸರ್ಪ ಸಂಸ್ಕಾರ, ಕಾಳಸರ್ಪ ದೋಷ ಮಾಡಿಸುವವರು ಒಮ್ಮೆ ನೀವು ಸರ್ಪ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಮಾಡಿಸಿದ್ರು ಅಲ್ಲಿ ಒಮ್ಮೆ ದರ್ಶನ ಮಾಡಿ ಶುಭ ಫಲ ಪಡಿತೀರಾ. ಹಾಗೆ ಮಾಡಿಸ್ದೇ ಇರೋರು ಹಿಂದೆ ಹೇಳಿದರೆ ದಯವಿಟ್ಟು ಮಾಡಿಸೋಕ್ಕೆ ಪ್ರಯತ್ನ ಮಾಡಿ. ಆರ್ಥಿಕವಾಗಿ ಇವರು ಸ್ವಲ್ಪ ಬೇಗ ಆಗ್ಬೋದು. ನಿರೀಕ್ಷೆಗೆ ಅಷ್ಟು ಹಣ ಬರೋದಿಲ್ಲ. ಚಿಟಿ ವ್ಯವಹಾರ ಹಾಗೂ ಫೈನಾನ್ಸ್ ಮಾಡೋರು ನೋಡಿಕೊಂಡು ವ್ಯವಹಾರ ಮಾಡಿ. ಹೊಸದಾಗಿ ಬಂದು ಅಂತ ನೋಡಿಕೊಂಡು ಕೊಡಿ. ಯಾಕಂದರೆ ವ್ಯಕ್ತಿ ತಿಳಿಯದೆ ವ್ಯವಹಾರ ಮಾಡುವುದು ಬೇಡ. ಆರೋಗ್ಯದಲ್ಲಿ ಗಮನ ಕೊಡಿ. ಕೋಪವನ್ನು ಕಡಿಮೆ
ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬೇಡದ ವಿಚಾರಗಳು ಹೋಗಬೇಡಿ. ಮದುವೆ ವಿಚಾರದಲ್ಲೂ ಮುಂದೂಡಿ 13/4/2022 ನಂತರ ಬೆಳವಣಿಗೆ ಚೆನ್ನಾಗಾಗುತ್ತೆ. ಸಂಬಂಧಗಳು ಬರಲಿದೆ. ಗಂಡ ಹೆಂಡತಿ ವಿಚಾರ ಸ್ವಲ್ಪ ಗಲಾಟೆ ಆಗುವ ಸಂಭವ, ಮಾತಿನ ಎಚ್ಚರ. ಕುಜರಾವು ಸ್ವಲ್ಪ ಗ್ರಹಗತಿಗಳು ಸಂಚಾರದಲ್ಲಿ ವ್ಯತ್ಯಾಸ ಇರೋದರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಸಂಬಂಧಗಳಲ್ಲಿ ಬಿರುಕು ಉಂಟಾಗುವ ಸಂಭವ ಹೆಚ್ಚಾಗಿದೆ. ಆದ್ದರಿಂದ ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಳ್ಳಿ. ಏನೋ ಕುಜರಾವು ಸಂಧಿ ಇದ್ದರೆ, ದಶಾಭುಕ್ತಿಯಲ್ಲಿದ್ದರೆ ಶಾಂತಿಯನ್ನು ಮಾಡಿಸಿದರೆ ತೊಂದರೆ ಇಲ್ಲ. ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದರೆ ಹೃದಯ ಸಂಬಂಧ ತೊಂದರೆ ಇದ್ದರೆ ಅಥವಾ ನಿಗದಿತ ವ್ಯಾಯಾಮ ಹಾಗೂ ಜಿಡ್ಡಿನ ಪದಾರ್ಥಗಳು ಬೇಡ. ಹಾಗೂ ಔಷಧಿಯನ್ನು ತೆಗೆದುಕೊಳ್ಳಿ ಸರಿಯಾದ ಸಮಯಕ್ಕೆ. ಹಾಗೆ ರೆಗ್ಯುಲರ್ ಚೆಕಪ್ ಅಂತ ಹೇಳ್ತೀವಿ, ಮಂತ್ಲಿ ಚೆಕಪ್ ಅಂತ ಹೇಳ್ತೀವಿ, ಅದನ್ನು ದಯವಿಟ್ಟು ಮಾಡಿಸಿ. ನೀರು ಹೆಚ್ಚಾಗಿ ಬಳಸಿ. ಹಾಗೆ ಹಣವನ್ನು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ. ಅಧಿಕವಾಗಿ ಖರ್ಚು ಮಾಡಲು ನೀರಿನಂತೆ ಪೋಲ್ ಮಾಡಬೇಡಿ. ತಂದೆಯವರ ಮಾತನ್ನು ಕೇಳಿ, ಬುದ್ಧಿವಾದ ಹೇಳಿದರೆ ಪಾಲಿಸಿ. ಹಾಗೆ ಏನಾದರೂ ಹೇಳಿದರೆ ಅದಕ್ಕೆ ಕ್ಷಮೆ ಕೇಳ್ಕೊಳ್ಳಿ. ಯಾಕಂದರೆ ತಂದೆಯ ಅನುಗ್ರಹ ವಿಶೇಷವಾಗಿ ಹೇಳೋದೆಲ್ಲ ಒಳ್ಳೆಯ ವಿಚಾರವಾಗಿರುತ್ತೆ. ನಮ್ಮ ಬದುಕಿಗೆ ಹೇಳ್ತಾ ಇರ್ತಾರೆ. ವಾಹನ ಚಲನೆ ಮಾಡುವಾಗ ಎಚ್ಚರ. ರಾತ್ರಿ ಸಂಚಾರ ಬೇಡ, ನಿಧಾನವಾಗಿ ಚಲಿಸಿ. ದೂರ ಪ್ರಯಾಣ ಸ್ವಂತ ವಾಹನದಲ್ಲಿ ರಾತ್ರಿ 10ರ ನಂತರ ಬೇಡ. ವಾಹನಗಳನ್ನು ನೀವು ಪಾರ್ಕಿಂಗ್ ಅಂತ ಹೇಳ್ತೀವಿ, ಎಲ್ಲ ಕಡೆ ನಿಲ್ಲಿಸಿ ನೀವು ರೆಸ್ಟ್ ಮಾಡಿ ನಂತರ ಹೊರಡುವಂಥದ್ದು. ವೃತ್ತಿಯಲ್ಲಿ ಲಾಭವಿದೆ. ಹೊಸದಾಗಿ ಉದ್ಯೋಗ ಮಾಡುವವರು ಮಾಡ್ಬೋದು. ಉದ್ಯೋಗದಲ್ಲಿ ಬಡ್ತಿ ಹಾಗೂ ವ್ಯಾಪಾರದಲ್ಲೂ ದೊಡ್ಡದಾಗಿ ಮಾಡುವಂಥ ಅನುಕೂಲವಿದೆ. ವಿದೇಶಿ ಕಂಪನಿಗಳಿಂದಲೂ ಮನೆಯಲ್ಲೇ ಕುಳಿತು ವ್ಯವಹರಿಸುವಂತಹ ಸಮಯ ಬಂದಿದೆ. ವರ್ಕ್ ಫ್ರಮ್ ಹೋಮ್ ಅಂತಾರಲ್ಲ ಆ ರೀತಿ. ಬೆಂಕಿಯಿಂದ ಎಚ್ಚರ. ಅಡುಗೆ ಮಾಡುವಾಗಲೂ ಎಚ್ಚರ. ನಿಧಾನವಾಗಿ ಮಾಡಿ. ಆತುರದಿಂದ ವೇಗವಾಗಿ ಮಾಡುವುದು ಬೇಡ. ಕುಜರಾವು ಸಂಧಿ ಮಾಡಿಸಿರೋರು ದಯವಿಟ್ಟು ಮಾಡಿಸ್ಕೊಳ್ಳಿ. ಕಪ್ಪು ನೀಲಿ ಬಟ್ಟೆ ಬೇಡ. ನವಗ್ರಹ ದೇವಸ್ಥಾನದಲ್ಲಿ ಕುಜರಾವು ಶಾಂತಿನ ಮಾಡಿಸ್ಬೋದು ಅಥವಾ ಹೋಮದಲ್ಲಾದರೂ ಮಾಡಿಸ್ಕೊಳ್ಳಿ. ನಿಮ್ಮ ಜಾತಕ ಚೆನ್ನಾಗಿದೆ, ತೊಂದರೆ ಇಲ್ಲ. ಸರ್ಕಾರಿ ಕೆಲಸ ಕಾರ್ಯ ಈ ವಾರ ಮಂದಗತಿಯಲ್ಲಿ ಏರ್ಪಾಡಾಗುತ್ತೆ. ಕೋರ್ಟು ಕಚೇರಿ ಕೆಲಸಗಳು ಸಹ ನಿಧಾನಗತಿ. ಪ್ರತಿದಿನ ಮನೆಯಲ್ಲಿ ಓಂ ಕನಕದುರ್ಗೆ ನಮಃ ಅಂತ 21 ಬಾರಿ ಹೇಳಿ. ರಾತ್ರಿ ಮಲಗುವಾಗ 108 ಬಾರಿ ಬರೆಯಿರಿ. ಪ್ರತಿ ಮಂಗಳವಾರ ಶುಕ್ರವಾರ ಕನಕಾಂಬರಿ ಅಮ್ಮನವರ ದುರ್ಗಾ ದೇವಸ್ಥಾನಕ್ಕೆ ಕೊಡಿ. ಈಗ ಹೇಗೆ ಧನುರ್ಮಾಸದಿಂದ ಪ್ರಾತಃ ಕಾಲ ಬೆಳಗ್ಗೆ ಎದ್ದು ನೀವು ಪ್ರತಿದಿನ ದುರ್ಗಾದೇವಿ ದರ್ಶನದಿಂದ ಲಾಭ ಪಡಿತೀರ. ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ. ಮಂತ್ರ ಓಂ ಕನಕಲಕ್ಷ್ಮಿಯೇ ನಮಃ. ಮುಂದಿನ ರಾಶಿ ಮಿಥುನ ರಾಶಿಗೆ ಹೋಗೋಣ ಬನ್ನಿ. ಮಿಥುನ ರಾಶಿಯವರಿಗೆ ಗುರುಬಲ ಚೆನ್ನಾಗಿದೆ. ಕೈ ಹಾಕಿದ ಕೆಲಸ ಯಶಸ್ಸು ಆಗಲಿದೆ ನಿಮಗೆ ಪ್ರತಿಯೊಂದರಲ್ಲೂ. ಈ ವಾರ ಪಡೆದರೆ ಮತ್ತೊಂದು ಉಚಿತ ಅಂದರೆ ಒಂದು ಪಡೆದರೆ ಮತ್ತೊಂದು ಉಚಿತ ಅಂತ ಹೇಳ್ತೀರೋ ಆ ರೀತಿಯಲ್ಲಿ ಸರ್ವದರಲ್ಲೂ ನೀವು ಲಾಭವನ್ನು ಪಡಿತೀರಾ. ಇಷ್ಟಪಡುವಂತಹ ವ್ಯಕ್ತಿಯ ಜೊತೆಯಲ್ಲೇ ವಿವಾಹ ಆಗುವ ಸಂಭವ ಉಂಟು. ನಿಮಗೆ ಹೊಸದಾಗಿ ಉದ್ಯೋಗ ಅವಕಾಶಗಳು ಬರಲಿದೆ. ನಿಮ್ಮ ಬುದ್ಧಿವಂತಿಕೆಗೆ ಅನುಗುಣವಾಗಿ ನೀವು ಪ್ರಮೋಷನ್ ಪಡಿತೀರಾ. ಮಾರ್ಕೆಟಿಂಗ್ ಮಾಡುವವರೆಗೂ ಈ ವಾರ ಚೆನ್ನಾಗಿದೆ. ಶತ್ರುಗಳ ಬಗ್ಗೆ ಎಚ್ಚರ. ಜೊತೆಯಲ್ಲೇ ಇದ್ದು ದೃಷ್ಟಿ ಹಾಕುವ ಸಂಭವ. ನಾನು ಚೆನ್ನಾಗಿಲ್ಲ, ನೀನು ಚೆನ್ನಾಗಿದೆಯಾ ಅನ್ನೋ ರೀತಿಯಲ್ಲಿ ದೃಷ್ಟಿಪಾತೆ. ಹೊಸದಾಗಿ ಸ್ವೀಟ್ ಅಂಗಡಿ ಮಾಡೋರಿಗೂ ತುಂಬ ಚೆನ್ನಾಗಿದೆ. ಸ್ವೀಟ್ ವ್ಯಾಪಾರಿಗಳು ಮಾಡಿದ್ರು ಲಾಭವನ್ನು ಮಾಡ್ತೀರಾ. ಹಾಗೆ ವಾಹನ ಖರೀದಿ ಹಾಗೂ ಆಲೋಚನೆಗಳು ನಿಮಗೆ ಬಂದರೆ ಖಂಡಿತ ನೀವು ಮುಂದುವರಿಯಿರಿ. ಆರೋಗ್ಯದಲ್ಲಿ ಈ ವಾರ ಸಾಧ್ಯವಾದಷ್ಟು ಬದಲಾವಣೆ ಹಾಗೂ ಚೇತರಿಕೆ ಕಂಡು ಬರಲಿದೆ. ಆಭರಣ ಪೆರಿಗೆ ಈ ವಾರ ಗುಡ್ ನ್ಯೂಸ್ ಹೊಸದಾಗಿ ತೆಗೆದುಕೊಳ್ಳುವಂಥದ್ದು. ಡೈಮಂಡ್ ಖರೀದಿಸುವವರೆಗೂ ಸಮಯ ಚೆನ್ನಾಗಿದೆ. ಹಣ ಹೂಡಿಕೆಯಿಂದಲೂ ಲಾಭವನ್ನು ನೀವು ಪಡಿತೀರಾ. ಮನಸ್ಸು ಬದಲಾವಣೆ ಮಾಡ್ಕೋತೀರಾ. ನಾನು ಉಳಿತಾಯ ಮಾಡಲೇಬೇಕು ಅನ್ನೋ ರೀತಿಯ ಮನಸ್ಥಿತಿ ಬರುತ್ತೆ. ವಾಹನ ಚಲಿಸುವಾಗಲೂ ಎಚ್ಚರ. ಕಪ್ಪು ಮತ್ತು ನೀಲಿ ಬಟ್ಟೆಯನ್ನು ಧರಿಸಬೇಡಿ. ಜಗಳ ಕದರಿಂದ ಸ್ವಲ್ಪ ದೂರ. ಮಾತಿನಲ್ಲಿ ಎಚ್ಚರ. ಬೇಡದ ಮಾತಿನಿಂದ ಚಕಮಕಿ ಆಗುವ ಸಂಭವವು ಉಂಟು. ವ್ಯಾಪಾರದಲ್ಲಿ ಒಳ್ಳೆಯ ಬುದ್ಧಿವಂತಿಕೆಯಿಂದ ಮಾಡ್ತೀರಾ. ಈ ವಾರ ಸ್ವಲ್ಪ ಮೈಯಲ್ಲಿ ಕಣ್ಣಾಗಿರಲಿ. ಮೈಯೆಲ್ಲ ಕಣ್ಣಂತ ಹೇಳ್ತೀರೋ ಆ ಥರ ನಂಬಿ ವ್ಯವಹಾರ ಮಾಡುವುದು ಬೇಡ. ಕೈಗೆ ಹಣ ಬಂದ ಮೇಲೆ ವ್ಯವಹಾರ ಮಾಡಬೇಕು. ಹಣವನ್ನು ಕೂಡ ಒಂದು ಸಲ ಬಂದಂಥದ್ದು ನೀವು ಚೆಕ್ ಮಾಡಿಕೊಳ್ಳಿ. 2 ಬಾರಿ ಆಲೋಚನೆ ನಂತರ ವ್ಯವಹಾರ ಮಾಡುವುದು ಸೂಕ್ತ. ಭೂಮಿಯ ವ್ಯಾಜ್ಯಗಳು ಈ ವಾರ ರಾಜಿ ಮುಖಾಂತರ ಪರಿಹಾರ ಆಗುತ್ತೆ. ಗುರುವಿನ ಅನುಗ್ರಹ ಚೆನ್ನಾಗಿದೆ. ನಿಮ್ಮ ರಾಶಿಯ ಮೇಲೆ ಶತ್ರುಧ್ವಂಸ ಯೋಗವಿದೆ. ಅವರು ಮಾಡಿದ ಪ್ಲ್ಯಾನ್ ಅವರಿಗೆ ತಿರುಗುಬಾಣವಾಗಿ ಅವರು ತೋಡಿದ ಹಳ್ಳಕ್ಕೆ ಅವರೇ ಬೀಳುವಂತಹ ಸಮಯ ಬಂದಿದೆ. ಹಾಗೆ ಮನೆಗೂ ಸಹ ಬೇಕಾದ ಗೃಹೋಪಯೋಗಿ ವಸ್ತುಗಳನ್ನು ತಗೋತೀರಾ. ವಿವಾಹಕ್ಕೂ ಹತ್ತಿರ ಸಂಬಂಧದಿಂದಲೇ ಸ್ವಂತದವರೇ ತೋರಿಸಿ ಮಾಡುವಂತಹ ಒಂದು ಸಮಯ ಕೂಡಿ ಬಂದಿದೆ. TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಹಾಗೂ ಅಡುಗೆ ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಮಾಡಿಸಿಕೊಳ್ಳುವಂಥದ್ದು ಬಂದಿದೆ. ಮನೆಯಲ್ಲಿ ಈ ವಾರ ಒಂದು ದೊನ್ನೆಯಲ್ಲಿ 100 ಗ್ರಾಮ್ ಒಣ ಅವರೆಕಾಳು ಹಾಗೂ 100 ಗ್ರಾಮ್ ಗೋಧಿ ಇಟ್ಟು ಪೂಜಿಸಿ ಶುಭ ಫಲ ಪಡೆಯುತ್ತೀರಾ. ಒಣ ಅವರೆಕಾಳು ಕಾಳಿನ ಮುಂದೆ ಓಂ ಶುಕ್ರಾಯ ನಮಃ 21 ಬಾರಿ ಹೇಳಿ. ಹಾಗೂ ಗೋಧಿಯ ಮುಂದೆ ಓಂ ಆದಿತ್ಯಾಯ ನಮಃ ಅಂತ 21 ಬಾರಿ ಹೇಳಿ. ರಾತ್ರಿ ಮಲಗುವಾಗಲೂ 54 ಸಲ ಓಂ ಶುಕ್ರಾಯ ನಮಃ, 54 ಬಾರಿ ಓಂ ಆದಿತ್ಯಾಯ ನಮಃ ಅಂತ ಬರೀರಿ. ಬುಧವಾರ ಮತ್ತು ಶುಕ್ರವಾರ ವೆಂಕಟೇಶ್ವರ ದರ್ಶನ ಮಾಡಿ ಶುಭ ಫಲಗಳನ್ನು ಪಡಿತೀರಾ. ಹಾಗೆ ನಂತರ ಪೂಜೆ ಮಾಡಿದ ಕಾಳುಗಳನ್ನು ನೀವು ಆರ್ಯ ನೀರಿಗೆ ಬಿಟ್ಬಿಡಿ. ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿ. ಮಂತ್ರ ಓಂ ಶುಕ್ರಾಯ ನಮಃ, ಓಂ ಆದಿತ್ಯಾಯ ನಮಃ. ಮುಂದಿನ ರಾಶಿ ಕಟಕ ರಾಶಿಗೆ ಹೋಗೋಣ ಬನ್ನಿ. ಕಟಕ ರಾಶಿ ಈ ವಾರ ತುಂಬ ಚೆನ್ನಾಗಿದೆ. ವಿಶೇಷ ಬುದ್ಧಿಯನ್ನು ನೀವು ಕಲಿತೀರಾ. ನಾನು ಮೊದಲು ಚೆನ್ನಾಗಾಗಬೇಕು ಅನ್ನೋಂಥ ಎಲ್ಲ ವಿಚಾರಗಳು ನಿಮಗೆ ಅರಿವಾಗುತ್ತೆ. ಯಾರಿಗೆ ಯಾರೂ ಇಲ್ಲ, ಹಣವೇ ಪ್ರಾಧಾನ್ಯ ಆಗ್ಬಿಡ್ತಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ
ಒಂದು ದಾರಿ ಈಗ ನಿಮಗೆ ಕಾಣಿಸ್ತಾ ಇದೆ. ಹಾಗೆಯೇ ಬೆಲ್ಲಕ್ಕೆ ಇರುವ ಹೇಗೆ ಮುತ್ತುತ್ತೋ ಆ ರೀತಿಯಲ್ಲಿ ನಿಮಗೆ ಒಂದು ಸಮಯ ಸಂದರ್ಭ ಎಲ್ಲವೂ ಗೋಚರಿಸ್ತಾ ಇದೆ. ಅದೇ ರೀತಿ ನಾವು ಚೆನ್ನಾಗಿದ್ದರೆ ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ, ಆರಾಧಿಸ್ತಾರೆ, ಕರೀತಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಪಾಠ ಕಲಿಸುತ್ತೆ. ಹೊಸ ಜೀವನ ಪಾಠ ಕಲಿಸುವಂಥದ್ದು. ದಿನಾಂಕ 13/4/2022 ಯಾವುದೇ ಕೆಲಸ ಕಾರ್ಯಗಳು ಕೈ ಹಾಕಬಾರ್ದು. ಬೇಡದ ವಿಚಾರಗಳಿಗೆ ನೀವು ಕೈ ಹಾಕಬೇಡಿ, ಎಲ್ಲವನ್ನು ಮುಂದೂಡಿ. ಮದುವೆ ಗೃಹಪ್ರವೇಶ ಶುಭ ಕಾರ್ಯಗಳನ್ನು ಸ್ವಲ್ಪ ಮುಂದೂಡಿದ್ರೆ ಒಳ್ಳೆಯದು. ಹಣದ ವಿಚಾರವಾಗಿ ಕಾರ್ಯಗಳು ಸ್ವಲ್ಪ ಮಂದವಾಗಿ ಹೋಗುತ್ತೆ. ಬೆಳಗ್ಗೆ ಬೇಗ ಹೇಳುವಂತಹ ಪ್ರಯತ್ನವನ್ನು ಮಾಡಿ, ನಿಧಾನಗತಿ ಬೇಡ. ಮನಸ್ಸು ಎರಡು ರೀತಿಯಲ್ಲಿ ಮಾಡಿಕೊಳ್ಬೇಡಿ. ಏಕಕಾಲದಲ್ಲಿ ವರ್ತಿಸಿ. ಚಂದ್ರ ಮನಸ್ಸು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಮನಸ್ಥಿರತೆ ತುಂಬ ಮುಖ್ಯ. ಆ ಮನಸ್ಥಿತಿಯಿಂದಲೇ ನೀವು ಮಾಡ್ಕೋತೀರ. ನಾಳೆ ಮಾಡೋಣ ಆಮೇಲೆ ಮಾಡೋಣ ಅಂದರೆ ಅದು ದಿನವೆಲ್ಲ ವಿಹ್ಯ. ಪ್ರತ್ಯಕ್ಷ ಕಂಡರು ಪ್ರಮಾಣೀಕರಿಸೋ ರೀತಿಯಲ್ಲಿ ಎಲ್ಲವನ್ನು ಪರೀಕ್ಷಿಸಿಕೊಳ್ಳಿ. ಹಣದ ವ್ಯವಹಾರ ಎಚ್ಚರ ಕೊಟ್ಟು ತೆಗೆದುಕೊಳ್ಳುವಾಗ ನೋಡಿ. ಹಣ ವ್ಯಯ ಆಗ್ಬೋದು, ಕಡಿಮೆ ಹಣವೂ ಸಹ ಇರ್ಬೋದು. ಎಲ್ಲವನ್ನು ಪರೀಕ್ಷಿಸಿ ಮುಂದುವರಿಯಿರಿ. ಹಣ ಕಳೆದುಕೊಳ್ಳುವ ಸಾಧ್ಯತೆ ಬ್ಯಾಗು, ಪರ್ಸ್ ಇರ್ಬೋದು, ಜೇಬ್ ಇರ್ಬೋದು, ನಿಮ್ಮ ಪ್ಯಾಂಟ್ ಜೇಬ್ ಇರ್ಬೋದು, ಎಲ್ಲವನ್ನು ಒಂದು ಚೆಕ್ ಮಾಡ್ಕೊಳ್ಳಿ. ಅಲ್ಲೇನಾದರೂ ಬೀಳುವಂತಹ ಒಂದು ಸನ್ನಿವೇಶಗಳಿದ್ದರೆ ಅದನ್ನು ನೀವು ಸರಿ ಮಾಡ್ಕೋಬೋದು. ಹಾಗೆ ಹಣ ತರುವಾಗಲೂ ಎಚ್ಚರ. ಹಣ ತರುವಾಗಲೂ ಸಹ ನೀವು ಯಾರ ಜೊತೆಯಲ್ಲಿ ಬ್ಯಾಂಕ್ ಇರ್ಬೋದು, ಹೊರಗಡೆ ಹೋಗಿ ತರುವಾಗ ಯಾರ ಜೊತೆಯಲ್ಲಿ ಕರ್ಕೊಂಡು ಹೋಗಿ. ನಿಮ್ಮ ಒಡೆಗಳ ಮೇಲೆ ಗಮನ ಇಲ್ಲಿ. ಚಿನ್ನದ ಸರ, ಉಂಗುರ, ಕೈ ಚೀಲ ಇರ್ಬೋದು, ಸರಿಯಾಗಿ ಕೊಂಡಿ ಇದೆಯಾ, ಕೊಂಡಿ ಸೌದಿದೆಯಾ ಅಂತ ನೋಡ್ಕೊಳ್ಳಿ. ಅದನ್ನು ಸರಿ ಮಾಡಿಕೊಂಡು ನೀವು ಧಾರಣೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ವಿದ್ಯೆಯಲ್ಲಿ ದಿನಾಂಕ 13/4/2022 ಮಂದಗತಿ. ಶ್ರಮದಿಂದ ಓದಿದರೆ ಫಲ. ನಂಬಿಕೆ ಹಾಳು ಮಾಡಿಕೊಳ್ಬೇಡಿ. ಆದಷ್ಟು ನಂಬಿಕೆ ಉಳಿಸ್ಕೊಳ್ಳಿ. ಗುರುವಿನಿಂದ ಈ ರೀತಿ ಸಮಸ್ಯೆ ನೀವು ವ್ಯಕ್ತಿಗಳಿಂದ ಕಳೆದುಕೊಳ್ಳುವ ಸಾಧ್ಯತೆಯೂ ಸಹ ಇದೆ. ಈಗ ಧನುರ್ಮಾಸ ಪ್ರಾರಂಭ. ನಾವು ಯಾವುದೇ ಕೆಲಸ ಕಾರ್ಯಕ್ಕೂ ಗುರು ಅನುಗ್ರಹ ಹಾಗೂ ದೇವಾನುಗ್ರಹ ಬೇಕೇ ಬೇಕು. ಈ ಒಂದು ವಾರದಲ್ಲಿ ನೀವು ಶಿವ ದೇವಾಲಯದಲ್ಲಿ ನೀವು ಖಾರ ಪೊಂಗಲ್ ಮಧ್ಯದಲ್ಲಿ ಅನುಕೂಲ ಇರೋ ದಿವಸ ಒಂದು ದಿವಸ ಮಾಡಿಸಿ. ಹಾಗೆ ಭಕ್ತಾದಿಗಳಿಗೂ ಸಹ ಪ್ರಸಾದ ರೂಪದಲ್ಲಿ ಹಂಚಿ ಶುಭ ಫಲಗಳನ್ನು ಪಡಿತೀರಾ. ಪ್ರತಿದಿನ ಪ್ರಾತಃಕಾಲ 11 ಬಾರಿ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಓಂ ನಮಃ ಶಿವಾಯ ಅಂತೇಳಿ ಮಾಡಬೇಕು. ರಾತ್ರಿ ಮಲಗುವ 2 ಬಾರಿ ಓಂ ನಮಃ ಶಿವಾಯ ಅಂತ ಬರೆಯಿರಿ. ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಡಿ. ಮಂತ್ರ ಓಂ ನಮಃ ಶಿವಾಯ. ಮುಂದಿನ ರಾಶಿ ಸಿಂಹರಾಶಿಗೆ ಹೋಗೋಣ ಬನ್ನಿ. ಸಿಂಹರಾಶಿಯವರಿಗೆ ಮಾನಸಿಕವಾಗಿ ತುಂಬ ಚೆನ್ನಾಗಿರ್ತೀರ. ವಿವಾಹ ಸಂಬಂಧ ಶುಭ ಕಾರ್ಯಗಳು ಅಂದುಕೊಂಡಂತೆ ಹಲವು ವಿಚಾರಗಳು ಮನಸ್ಸಿನಲ್ಲಿ ಇರುವಂತಹ ಕೋರಿಕೆಗಳು ಈಡೇರಂಥ ವಾರ ಅಂತ ನಾವು ಕರೆಯಬಹುದು. ವೃತ್ತಿಯಲ್ಲೂ ನೂತನ ಬದಲಾವಣೆ ಒಮ್ಮೆಲೆ ಆಗುವಂಥದ್ದು. 2 ಉದ್ಯೋಗ ಮಾಡುವಂಥದ್ದು. ಈಗ ಪ್ರಮೋಷನ್ ಬಂತು, ಇನ್ಚಾರ್ಜ್ ಅಂತ ಹೇಳ್ತಿಲ್ಲ, ಹಾಗೆ ನಿಮಗೆ 2 ಕೆಲಸ ಒಟ್ಟೊಟ್ಟಿಗೆ ಮಾಡುವಂಥದ್ದು. ಮುಟ್ಟಿದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಬಯಸದೆ ಬಂದ ಭಾಗ್ಯ ರೀತಿ ಎಲ್ಲ ಕೆಲಸ ಕಾರ್ಯಗಳು ನೆರವೇರುತ್ತೆ. ಮನೆ ನಿವೇಶನ ಖರೀದಿಸಲು ಶುಭವಾಗಿದೆ. ಮುಂದುವರಿಯಿರಿ. ಒಂದೇ ಮನಸ್ಸಲ್ಲಿ ಕೈ ಹಾಕಿ ಎಲ್ಲ ಯಶಸ್ಸು ನಿಮ್ಮದಾಗುತ್ತೆ. ಹೊಸದಾಗಿ ಹೋಟೆಲ್ ಉದ್ಯೋಗ, ಫಾಸ್ಟ್ ಫುಡ್ ಮಾಡೋವರೆಗೂ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಆನ್ಲೈನ್ ಟ್ರೈನಿಂಗ್, ಟ್ಯೂಷನ್ ಮಾಡ್ಬೋದು. ಯಾಕಂದರೆ ನಿಮಗೆ ವಿದ್ಯಾಗುರು ಚೆನ್ನಾಗಿರೋದ್ರಿಂದ ನೀವು ಅದರಿಂದಲೂ ಸಹ ಹಣ ಗಳಿಕೆ ಮಾಡ್ತೀರ. ವಿಶೇಷ ತರಬೇತಿಯನ್ನು ಕೊಡ್ಬೋದು. ಯೋಗ, ಕರಾಟೆ, ಜಿಮ್, ಡ್ಯಾನ್ಸ್, ಹಾಡು, ನೃತ್ಯ, ಭರತನಾಟ್ಯ ಕಲಿಸುವುದು ಹಾಗೂ ಕಲಿಕಾ ಕೇಂದ್ರಗಳನ್ನು ಮಾಡಿ ಅದರಿಂದಲೂ ಸಹ ನೀವು ಹಣವನ್ನು ಮಾಡ್ಕೋತೀರಾ ಹಾಗೂ ಒಳ್ಳೆಯ ವಿದ್ಯೆಯನ್ನು ಕೊಡ್ತೀರಾ. ಹಾಗೆ ಹೊಸದಾಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು, ಹಾರ್ಡ್ವೇರ್ನಿಂದಲೂ ನೀವು ಸರ್ವಿಸ್ ಸೆಂಟರ್ಗಳನ್ನು ಮಾಡಿ ಲಾಭ ಮಾಡ್ಕೊಳ್ಳಿ. ಶೇರ್ ಮಾರ್ಕೆಟ್ನಿಂದ ಲಾಭ ಇದೆ. ರಿಯಲ್ ಎಸ್ಟೇಟ್, ಲ್ಯಾಂಡ್ ಡೆವಲಪರ್ಸ್ ಮಾಡಲು ಚೆನ್ನಾಗಿದೆ. ಹೊಸದಾಗಿ ಭೂಮಿಯಿಂದ ನೀವು ಡೆವಲಪ್ ಮಾಡಲು ಚೆನ್ನಾಗಿದೆ. ಅದೃಷ್ಟವಾದ ವಾರ ಅಂತಲೇ ಹೇಳ್ಬೋದು. ಹಾಗೆ ಧಾರ್ಮಿಕ ಕ್ಷೇತ್ರಗಳು ಭೇಟಿ ಕೊಡಿ, ಒಳ್ಳೆಯ ಫಲಗಳನ್ನು ಪಡಿತೀರಾ. ದೇವರಿಗೆ ಹರಕೆ ಮೂಡಿ ದಾಸೋಹಕ್ಕೆ ದವಸದಾನ ಕೊಡುವಂಥದ್ದು ಇದೆ. ಮನೆಯಲ್ಲಿ ಕುಲದೇವತಾ ಆರಾಧನೆ ಪೂಜೆಯನ್ನು ಮಾಡ್ತೀರಾ. ಯಾಕಂದರೆ ವಿಶೇಷವಾಗಿ 4 ಜನ ಕರೆದು ವಿಶೇಷ ಆರಾಧನೆ ಮಾಡಿ ಊಟೋಪಚಾರ ಮಾಡುವಂಥದ್ದು ಕಂಡುಬರ್ತಾ ಇದೆ. ಪೂರ್ವಿಕರ ಆಸ್ತಿಯಲ್ಲೂ ಲಭ್ಯ ಉಂಟು. ಪಿತೃರಾಶಿಯದು ಚೆನ್ನಾಗಿದೆ. ಆಕಸ್ಮಿಕವಾಗಿ ನಿಮಗೆ ಹಣದ ಸಹಾಯವೂ ಸಹ ನಿಮಗೆ ಬರಲಿದೆ. ಆತ್ಮೀಯರ ಗೆಳೆಯರಿಂದಲೂ ಸಹ ನಿಮಗೆ ಹಣದ ಸಹಾಯ ಬರುವಂಥದ್ದು. ಸ್ನೇಹಿತರಿಂದಲೂ ಬರುವುದುಂಟು. ಬ್ಯಾಂಕ್ನಿಂದಲೂ ಯಾವುದಾದ್ರೂ ಮುಂದಿನ ದಿನಗಳಲ್ಲಿ ನಿಮಗೆ ಹಣ ಹಾಕಿದರೆ ಲೋನ್ಗೆ ಅದು ಸಹ ಬರುವಂಥ ಸಾಧ್ಯತೆ ಇದೆ. ಅಥವಾ ಫೋನ್ ಮುಖಾಂತರ ನಿಮಗೆ ಕರೀಬೋದು. ಅನಿರೀಕ್ಷಿತ ಧನ ಸಹಾಯ ವಾರ ಅಂತಲೇ ಹೇಳ್ಬೋದು. ಅಂಜಿಕೆ ಬೇಡ, ಧೈರ್ಯವಾಗಿ ಎಲ್ಲ ಹೇಳಿ, ನಿಮ್ಮ ಹಣ ಸಹಾಯ ದೊರೆಯಲಿದೆ. ಅಥವಾ ನೀವು ಬೇರೊಂದು ಮಾರ್ಗ ತೋರಿಸಿ ಅವರೇ ನಿಮಗೆ ಸಹಾಯ ಮಾಡುವಂಥ ಸುಸಂದರ್ಭವೂ ಸಹ ಇದೆ. ಆದರೂ ನಿಮಗೆಲ್ಲೋ ಒಂದು ವ್ಯವಸ್ಥೆ ಆ ದೇವಾನುಗ್ರಹದಿಂದ ಆಗೇ ಆಗುತ್ತೆ. ಮದುವೆಗೂ ಸಹ ಈಗಿನಿಂದಲೇ ವಸ್ತು ಖರೀದಿ, ಚಿನ್ನ ಬೆಳ್ಳಿ ಮಾಡ್ತೀರಾ. ವಿದ್ಯಾರ್ಥಿಗೆ ಟ್ಯೂಷನ್ ಮಾಡಿ ನಿಮಗೂ ಗುರುಸ್ಕೋತೀರ. ಹಾಗೂ ಪ್ರತಿದಿನ ನೀವು ವಿದ್ಯೆಯಲ್ಲಿ ಹಲವಾರು ಸ್ವರೂಪದಲ್ಲಿ ಹಲವರಿಗೂ ಪ್ರಯೋಜನಗಳನ್ನು ಕೊಡ್ತೀರಾ. ಪ್ರತಿದಿನ ಮನೆಯಲ್ಲಿ ಓಂ ಬ್ರಾಹ್ಮಿಯೇ ನಮಃ ಅಂತ 21 ಬಾರಿ ಹೇಳಬೇಕು. ರಾತ್ರಿ ಮಲಗಲು ಓಂ ಬ್ರಾಹ್ಮಿಯೇ ನಮಃ ಅಂತ 108 ಬಾರಿ ಬರೀರಿ. ಶುಕ್ರವಾರ ಚಾಮುಂಡೇಶ್ವರಿ ದರ್ಶನ ಮಾಡಿ ಶುಭ ಫಲಗಳನ್ನು ಪಡಿತೀರ. ಹಾಗೆ ವಿಶೇಷವಾದ ಧನುರ್ಮಾಸಾಧನ ಚಾಮುಂಡಿ ದೇವಾಲಯದಲ್ಲಿ ವಿಶೇಷವಾಗಿ ಬೆಲ್ಲದ ಅನ್ನ ನೈವೇದ್ಯವನ್ನು ಮಾಡಿಸಿ ಭಕ್ತಾದಿಗಳಂತೆ ಶುಭ ಫಲಗಳನ್ನು ಪಡಿತೀರ. ಶುಭ ಸಂಖ್ಯೆ 7, ಶುಭ ಬಣ್ಣ ಚಿತ್ರವರ್ಣ. ಮಂತ್ರ ಓಂ ಬ್ರಾಹ್ಮಿಯೇ ನಮಃ. ಮುಂದಿನ ರಾಶಿ
ಕನ್ಯಾ ರಾಶಿಗೆ ಹೋಗೋಣ ಬನ್ನಿ. ಕನ್ಯಾ ರಾಶಿಯವರ ತಾಳ್ಮೆಯಿಂದ ಎಲ್ಲ ನೋಡಿ, ನಿಮ್ಮ ಧರ್ಮ ಕಾಪಾಡುತ್ತೆ. ನೀವು ಮಾಡಿರುವಂತಹ ಧನ ಸಹಾಯ ಹಾಗೆ ಈಗ ಒಂದು ಕೈಯಲ್ಲಿ ಮಾಡಿದ್ದು ಮತ್ತೊಂದು ಕೈಯಲ್ಲಿ ತಿಳಿಯಬಾರದನ್ನೋ ರೀತಿಯಲ್ಲಿ ಎಲ್ಲವೂ ಸಹ ನಿಮಗೆ ನಿರೀಕ್ಷೆಗೂ ಮೀರಿ ಅದು ನಿಮಗೆ ಧರ್ಮವಾಗಿ ನಿಲ್ಲುತ್ತೆ. ಈ ರೀತಿ ಎಲ್ಲ ಕೆಲಸ ಕಾರ್ಯಗಳು ಮೌನವಾಗಿಯೇ ನಿಮಗೆ ನಡೀತಿ. ಯಾರು ಮಾಡಿಕೊಟ್ರು ಅನ್ನೋ ರೀತಿ ನಿಮಗೆ ಗೊತ್ತಾಗ್ತಿಲ್ಲ, ಅಷ್ಟು ಕೆಲಸಗಳು ಸ್ವಲ್ಪ ಸೈಲೆಂಟಾಗಿ ಆಗುತ್ತೆ. ನಿಮ್ಮ ತೀಕ್ಷ್ಣ ಬುದ್ಧಿಯಿಂದ ಎಲ್ಲವನ್ನು ಅರಿಯುತ್ತೀರಾ. ಈಗ ದೇವಶಕ್ತಿಗಿಂತ ಬುದ್ಧಿಶಕ್ತಿಯಲ್ಲೇ ಜೊತೆಲಿಟ್ಟುಕೊಂಡು ಆಟವಾಡಿ. ನಿಮ್ಮ ಹಣದ ಪೆಟ್ಟಿಗೆ ತುಂಬುತ್ತೆ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳಬೇಕು. ನಿಮಗೆ ಈಗ ಹಲವಾರು ಸ್ವರೂಪದ ನಿದ್ದೆ ಹಗಲಿನಲ್ಲೇ ಬರುವಂಥದ್ದು ಶನಿ ಮುಖಾಂತರ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಬೇಗ ಏಳಲು ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಅಲಾರಾಮ್ ಇಟ್ಕೊಂಡು ಬೇಗ ಎದ್ದೇಳಿ. ಮನಸ್ಸಿಗೆ ಒಂದು ವಿಚಾರ ಬರುತ್ತೆ, ತಕ್ಷಣ ಕಾರ್ಯ ಪ್ರವೃತ್ತರಾಗಿ ಆಮೇಲೆ ಮಾಡೋಣ ನಾಳೆ ಅನ್ನೋದು ಬೇಡ. ಸಂಸಾರದಲ್ಲಿ ಬೇರೆಕು ಒಡಕುಗಳು ಇದ್ದರೆ ಕುಟುಂಬ ಒಂದಾಗುವ ಸಮಯ. ದಂಪತಿಗಳು ದೂರ ಆಗಿದ್ದರು, ಮನಸ್ತಾಪ ದೂರ ಆಗಿದ್ದು ಈ ಸಮಯ ಒಂದಾಗುವ ರೀತಿ ಬಂದಿದೆ. ಯಾರಾದರೊಬ್ಬರು ಸಮರ್ಥಿಸಿಕೊಂಡು ಜೀವನ ಉತ್ತಮ ಮಾಡ್ಕೊಂಬಿಡಿ. ಧೈರ್ಯದಿಂದ ಮುನ್ನುಗ್ಗಿ. ಬೆಂಕಿಯಿಂದಲೂ ವಿಶೇಷ ಲಾಭ ಉಂಟು. ಅಂದರೆ ಆಹಾರ ಪದಾರ್ಥಗಳು ಬೇಕರಿ ಇರ್ಬೋದು, ಬೇಕರಿ ತಿಂಡಿಗಳಿರ್ಬೋದು, ವಡೆ ಬಜ್ಜಿ ಅಂಗಡಿ ಅಂತ ಹೇಳ್ತೀವಿ, ಪಾನಿಪುರಿ ಅಂತ ಹೇಳ್ತೀವಿ, ಚಾಟ್ ಸೆಂಟರಿಂದ ಲಾಭ ಮಾಡ್ಕೋತೀರ. ಕಬಾಬ್ ಅಂಗಡಿ ಇರ್ಬೋದು, ನಾನ್ ವೆಜ್ ತಯಾರಕರಿಗೂ ಸಹ ಲಾಭ ಉಂಟು. ಈ ವಾರ ಹೊಸ ಅತಿಥಿಗಳು ಮನೆಗೆ ಆಗಮನವಿದೆ. ಹಾಗೆ ಕಪ್ಪು ನೀಲಿ ಬಟ್ಟೆ ಧರಿಸೋದು ಬೇಡ. ಈ ವಾರವು ವಿಶೇಷವಾಗಿ ನೀವು ಹೊರಗಿನ ಊಟ ಮಾಡುವಾಗ ಎಚ್ಚರ. ನೀರನ್ನು ನೋಡಿ ಕುಡಿಯಿರಿ, ಯಾಕಂದರೆ ಫುಡ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇದೆ. ಹಣದ ವಿಚಾರವಾಗಿ ಈ ವಾರ ಶ್ಯೂರಿಟಿ ಕೊಡುವುದು ಬೇಡ, ಮಧ್ಯಸ್ಥಿಕೆ ವಹಿಸುವುದು ಬೇಡ. ಸಮಾಜ ಸೇವಕರಿಗೆ ಈ ವಾರ ಲಾಭ ಚೆನ್ನಾಗಿದೆ. ನಿಮಗೆ ಅನುದಾನ ಹಾಗೂ ಬೇರೆಯವರಿಂದ ಧನ ಸಹಾಯದಿಂದ ತೊಂದರೆ ಇರುವವರೆಗೆ ನೀವು ಸಹಾಯವನ್ನು ಮಾಡ್ತೀರಾ. ವೃದ್ಧ ಸೇವಾಶ್ರಮಗಳು, ಅನಾಥ ಮಕ್ಕಳಿಗೂ ಸೇವಾ ಸಂಸ್ಥೆಗಳು ಹಣದ ಹರಿವು ಬರಲಿದೆ. ಓದುವ ಮಕ್ಕಳಿಗೆ ಪುಸ್ತಕ ಇನ್ನಿತರ ಆಟಿಕೆ ವಸ್ತುಗಳು ಸಹ ಹೊರಗಡೆಯಿಂದ ಬರುವ ಅನುಗ್ರಹ ಇದೆ. ಶನಿ ಅನುಗ್ರಹ ಚೆನ್ನಾಗಿದೆ. ಈ ವಾರ ನಿಮಗೆ ಶತ್ರು ಪರಾಜಯ ಆಗುವ ಸಮಯ. ಎಷ್ಟು ಬುದ್ಧಿವಂತರೋ ಅವರೇ ಹಾಳಾಗ್ತಾರೆ. ಯಾಕಂದರೆ ನಾನು ಹಾಳು ಮಾಡಿದ್ರೆ ಬದುಸೋಕೆ ಇನ್ನೊಬ್ಬ ಇದ್ದೇ ಇರ್ತಾನೆ. ಆಗ ಭಗವಂತ ಅನುಗ್ರಹ ನಿಮಗೆ ಗುರು ವಿಶೇಷವಾಗಿ ನೀವು ಕೆಲಸ ಮಾಡಿಕೊಡ್ತಾನೆ. ಪ್ರತಿದಿನ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಹೇಳಿ ಅಥವಾ ಕೇಳಿ, ಅಥವಾ ವಿಷ್ಣು ಅಷ್ಟೋತ್ತರ ಪಡಿಸಿದರೂ ಲಾಭ ಪಡಿತೀರಾ. ಮನೆಯಲ್ಲಿ ವಿಷ್ಣು ಫೋಟೋಗೆ ತುಳಸಿ ಧಾರಣೆ ಮಾಡಿ. ಹಾಗೂ ಬುಧವಾರ ಶನಿವಾರ ಹಸಿರು ಕಾಳು ಉಸಲಿ ನೈವೇದ್ಯವನ್ನು ದೇವಾಲಯದಲ್ಲಿ ಮಾಡಿಸಿ. ವಿಷ್ಣು ದೇವಾಲಯದಲ್ಲಿ ದರ್ಶನ ಮಾಡಿ. ಯಾಕಂದರೆ ಈಗ ಧನುರ್ಮಾಸ ಪ್ರತಿದಿನ ಮಾಡೋದನ್ನು ಲಾಭ ಉಂಟು. ರಾತ್ರಿ ಮಲಗುವಾಗಲೂ ಸಹ 108 ಬಾರಿ ಹರಿ ಓಂ ಅಂತ ಬರೀರಿ. 108 ಬಾರಿ ಹರಿ ಓಂ ಅಂತ ಬರೀರಿ. ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು. ಮಂತ್ರ ಹರಿ ಓಂ. ಮುಂದಿನ ರಾಶಿ ತುಲಾ ರಾಶಿಗೆ ಹೋಗೋಣ ಬನ್ನಿ. ತುಲಾ ರಾಶಿಯವರು ಈ ವಾರ ಮ್ಯಾಜಿಕ್ ಅನ್ವಾರ ಅಂತಲೇ ಹೇಳ್ಬೋದು. ಅನಿರೀಕ್ಷಿತ ಧನ ಆಗಮನವಿದೆ. ದೈವ ಶಕ್ತಿಗಳು ನಿಮಗೆ ವರದಾನವಾಗಿ ಬಾಯಲ್ಲಿ ನುಡಿದಂತೆ ನಡೆಯುತ್ತೆ. ಮನಸ್ಸಿನಲ್ಲಿ ಏನೋ ಅಂತ ಉದ್ಭವ ಆಗುವ ವಿಚಾರಗಳು ನೆನೆಸಿಕೊಂಡಿದ್ದು ಮನಸ್ಸಿನಲ್ಲೇ ಮಾತಾಡ್ಕೊಂಡು ಓಡಲು ಹೋಗ್ತಾಯಿದ್ರು, ಎದುರುಗಡೆನೇ ಆಗ್ಬಿಡ್ತು. ಮೌನಂ ಸಮ್ಮತಿ ಲಕ್ಷಣ. ಮತ್ತು ಮೌನದಲ್ಲಿ ಎಷ್ಟೋ ಕೆಲಸ ಆಗುತ್ತೆ. ರಾತ್ರಿ ಮಲಗುವಾಗಲೂ ನಿಮಗೆ ವಿಶೇಷವಾದ ದೇವ ಅನುಗ್ರಹ ನಿಮ್ಮನ್ನು ಮಾತಾಡಿಸೋ ರೀತಿಯಲ್ಲಿ ಅಥವಾ ಕನಸಲ್ಲಿ ಬಂದು ಹೇಳುವಂಥದ್ದು ಇದೆ. ನೀವು ಪೂರ್ವಜನ್ಮದ ಪುಣ್ಯ ಫಲಗಳನ್ನು ಸಹ ಪಡಿತೀರ. ಈ ಹಿಂದೆ ಮಾಡಿದ ಪೂಜಾ ಫಲಗಳು ನಿಮಗೆ ಲಾಭವಾಗಲಿದೆ. ಹಲವಾರು ವರ್ಷಗಳಿಂದ ದೇವತೆಗಳ ಪೂಜಾ ಫಲ ಇಂದು ನೀವು ಏಕಕಾಲದಲ್ಲೇ ಪಡ್ಕೊಂಡ್ಬಿಡ್ತೀರ. ಯಾಕಂದರೆ ಆ ದಿನ ಹೊರಗಳ ಏನು ಕೇಳಿದ ಮನಸ್ಸ ಇಚ್ಛೆಗಳು ಈಗ ನಿಮಗೆ ಫಲ. ಕೋರ್ಟ್ ಕಚೇರಿ ಲಾಭ, ನಿಮಗೆ ಜಯ ಸಿಗಲಿದೆ. ಮಾತಿನಿಂದ ಚಾಣಕ್ಯತನದ ಎಲ್ಲವನ್ನು ನಿಮ್ಮದಾಗಿಸ್ಕೋತೀರ. ಎಂಥ ಕಲ್ಲಿನ ಮನುಷ್ಯನವರನ್ನು ಸಹ ಕರಗಿಸ್ತೀರ. ವಿವಾಹಕ್ಕೂ ದೂರದ ಸಂಬಂಧ ಬರಲಿದೆ. ಹಾಗೆ ಮದುವೆ ಮಾಡುವ ಏಜೆಂಟರಿಂದಲೂ ನಿಮಗೆ ಅನುಕೂಲವಾಗಲಿದೆ. ಕನಸಿನಲ್ಲಿ ಸರ್ಪಗಳು ಕಾಣಿಸಿಕೊಳ್ಳುವ ಸಂಭವ ಉಂಟು. ಪ್ರತಿ ಮಂಗಳವಾರ ಮಾಂಸಾಹಾರ ತಿನ್ನುವುದು ಬೇಡ. ಈ ಧನುರ್ಮಾಸದಲ್ಲಿ ನೀವು ನಾಗದೇವತಾ ಆರಾಧನೆಯನ್ನು ಹೆಚ್ಚಾಗಿ ಮಾಡಿ ಅನುಕೂಲ ಪಡಿತೀರ. ನಿಮ್ಮ ಅನಿರೀಕ್ಷಿತ ಹಾಗೆ ಅಪೇಕ್ಷೆ ಇಲ್ಲದ ಧನ ಪ್ರಾಪ್ತಿ ನಿಮಗೆ ಬಂದುಬಿಡುತ್ತೆ. ಆತರಿಂದ ಯಾರಿಗೂ ಭಾಷೆಯನ್ನು ನೀಡಬೇಡಿ. ಮಧ್ಯವಸ್ಥಿಕೆ ವಹಿಸುವುದು ಬೇಡ. ತೊಂದರೆ ಆಗಬಹುದು. ಜಗಳ ಬಿಡಿಸಲು ರಾಜಿ ಮಾಡಿಸಲು ಹೋಗ್ಬೇಡಿ. ಯಾವುದೇ ಇಟ್ಟು ಯಾರಿಗೂ ಬಿಡೋ ರೀತಿಯಲ್ಲಿ. ಮನೆಗೂ ಸಹ ಅಲಂಕಾರ ವಸ್ತು, ಹೊಸ ಬಟ್ಟೆ ಖರೀದಿಯೂ ಮಾಡ್ತೀರ. ಹೊಸದಾಗಿ ಉದ್ಯೋಗ ಆಯ್ಕೆಯಲ್ಲೂ ಲಾಭ ಉಂಟು. ಮಕ್ಕಳಿಗೆ ಬೇಬಿ ಸಿಟ್ಟಿಂಗ್ ಅಂದರೆ ಪ್ರಾರಂಭಿಸಬೇಕು ಅನ್ನೋದಿದ್ದರೆ ಮಾಡಿ, ಅದರಿಂದಲೂ ಸಹ ಮುಂದೆ ಹೊರಿತೀರ. ಮಾತನಾಡುವ ಅತಿಯಾಗಿ ಉದ್ವೇಗ ಆಗುವುದು ಬೇಡ. ಕೋಪದಿಂದ ಆಡಿದ ಮಾತು ನಿಷ್ಠುರ ಆಗ್ಬೋದು. ಎಚ್ಚರ. ಮಾತನಾಡುವಾಗ 2 ಬಾರಿ ಆಲೋಚಿಸಿ. ಮಾತು ಬಲ್ಲವರಿಗೆ ಜಗಳವಿಲ್ಲ, ಊಟಬಲ್ಲ, ರೋಗವಿಲ್ಲ ಅನ್ನೋ ರೀತಿಯಲ್ಲೇ ನೀವು ಮುಂದುವರಿಯಿರಿ. ಪ್ರತಿದಿನ ಮನೆಯಲ್ಲಿ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ. ಈಗ ಧನುರ್ಮಾಸ ಪ್ರಾತಃ ಕಾಲ ಬೆಳಿಗ್ಗೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿ. ಆ ವಿಶೇಷವಾಗಿ ನೀವು ಅನುಕೂಲವಿದ್ದರೆ ಪ್ರತಿದಿನ ಲವಂಗಾರಾಧನೆ ಮಾಡಿ. ಎಲ್ಲವೂ ಸಹ ಶುಭ ಫಲಗಳನ್ನು ಪಡಿತಾರೆ. ಪ್ರತಿದಿನ ಬೆಳಗ್ಗೆ ಮನೆಯಿಂದ ಹೊರಡುವಾಗ ಓಂ ಮಾರುತಿಯೇ ನಮಃ ಅಂತ 21 ಬಾರಿ ಹೇಳಿ. ರಾತ್ರಿ ಮಲಗುವಾಗಲೂ ಓಂ ಮಾರುತಿಯೇ ನಮಃ ಅಂತ 108 ಬಾರಿ ಬರೀರಿ. ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ. ಮಂತ್ರ ಓಂ ಮಾರುತಿಯೇ ನಮಃ. ಮುಂದಿನ ರಾಶಿ ವೃಶ್ಚಿಕ ರಾಶಿಗೆ ಹೋಗೋಣ ಬನ್ನಿ. ವೃಶ್ಚಿಕ ರಾಶಿಯವರು ಇವರ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ. ದಂಪತಿಗಳು ಎಚ್ಚರ. ಬೇಡದ ವಿಚಾರಕ್ಕೆ ಸಣ್ಣ ವಿಚಾರ ದೊಡ್ಡದಾಗಿ ಮನಸ್ತಾಪ ಆಗುವುದು ಉಂಟು. ಸಣ್ಣ ಸಣ್ಣ ವಿಚಾರ ಅಲ್ಲೇ ಬಿಡಿ. ಯಾವುದೇ ಶುಭ ಕಾರ್ಯ ಮಾಡುವುದು ಬೇಡ. ಬೆಂಕಿಯಿಂದ ಎಚ್ಚರ. ಅಪಘಾತ ಸಂಭವನೀಯ.
ಕಾಣ್ತಾ ಇದೆ. ವಾಹನದಿಂದಲೂ ಎಚ್ಚರ, ಅತಿ ವೇಗ ಬೇಡ. ಕಾರು, ಬೈಕ್ ಚಕ್ರ, ಟೈರ್ ನೋಡ್ಕೊಳ್ಳಿ. ಹಾಗೆ ಗಲಾಟೆ ಕದನಕ್ಕೆ ರಾಜಿ ಮಾಡಿಸಲು ಹೋಗಬೇಡಿ. ನ್ಯಾಯ ತೀರ್ಮಾನ ಅವರವರೇ ಮಾಡ್ಕೊಳ್ಳಿ, ದೂರ ಇದ್ಬಿಡಿ. ಯಾರಿಗೂ ಮದುವೆ ಮಾಡಿಸಲು ಹೋಗಬೇಡಿ. ಧನಕಾರಕ ಈ ವಾರ ಶುಭ ಕಾರ್ಯಕ್ಕೆ ಹಣ ವ್ಯಯ ಆಗಲಿದೆ. ಹಣವನ್ನು ಹೆಚ್ಚಾಗಿ ಇಟ್ಕೊಂಡು ಹೋಗಬೇಡಿ. ಕೋರ್ಟು ಕಚೇರಿ ಸರ್ಕಾರಿ ಕೆಲಸಗಳನ್ನು ಸ್ವಲ್ಪ ಮುಂದೆ ಹೊಡೆಯಿರಿ. ಆತುರ ಬೇಡ. ಸ್ನೇಹಿತರು ಒಟ್ಟಿಗೆ ಪಾರ್ಟಿ ಮಾಡೋಗಳ ವಿಚಾರ ಬೇಡದ ವಿಚಾರವಾಗಿ ಮನಸ್ತಾಪ ಉಂಟಾಗಲಿದೆ. ಈ ವಾರ ಪಾರ್ಟಿಗೆ ಗುಂಪು ಸೇರುವುದು ಬೇಡ. ನೂತನ ಉದ್ಯೋಗ ಕೆಲಸ ಪ್ರಾರಂಭಿಸುವುದು ಬೇಡ. ಯಾವ ಕೆಲಸಗಳು ಏನಿದೆಯೋ ಅದರಲ್ಲೇ ನೀವೇ ಮಾಡ್ಕೊಳ್ಳಿ. ಯಾರು ಕರ್ಕೊಂಡು ಹೋಗೋದ್ರ ಜೊತೆಲಿ ಇರೋದು, ಅವ್ರ ಬದಲು ನಾನು ಹೋಗಲ್ಲ ಅನ್ನೋ ರೀತಿಯಲ್ಲಿ ಬೇಡ. ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ. ಚಾಣಕ್ಯ ರೀತಿನ ಅಳವಡಿಸ್ಕೊಳ್ಳಿ. ಉದ್ದೇಶಪೂರ್ವಕವಾಗಿ ಅಕ್ಕಪಕ್ಕದವರು ವ್ಯಾಪಾರ ಸ್ಥಳದಲ್ಲಿ ಜಗಳ ಆಗುವ ಸಂಭವ. ಎಲ್ಲವನ್ನು ನೀವು ಜಾಣ್ಮೆಯಿಂದ ನಿಭಾಯಿಸಿ. ನಿಮಗೆ ಯಂತ್ರಮಂತ್ರ ತಂತ್ರ ಕಾರ್ಯ ನಡೆಯುವ ಸಾಧ್ಯತೆ ದೃಷ್ಟಿ ಆಗ್ಬೋದು. ದೇವ ಅನುಗ್ರಹಕ್ಕೆ ಶಕ್ತಿ ದೇವತೆ ಆರಾಧನೆ ಮಾಡಿ. ಪ್ರತಿದಿನ ಅಂದರೆ ಮಂಗಳವಾರ, ಶುಕ್ರವಾರ ದುರ್ಗಾದೇವಿಗೆ 21 ನಿಮಿಷ ಧಾರಣೆ ಮಾಡಿ. ಹಾಗೆ ಧನುರ್ಮಾಸ ಇರುವುದರಿಂದ ಪ್ರತಿದಿನ ಪ್ರಾತಃ ಕಾಲ ದುರ್ಗಾದೇವಿ ದರ್ಶನ ಹಾಗೂ 2 ಬೆಲ್ಲದ ದೀಪ ಆರತಿ ಮಾಡಿ. ಎಲ್ಲ ತೊಂದರೆ ಅಡ್ಡಿಗಳು ನಿವಾರಣೆ ಆಗುತ್ತೆ. ದುರ್ಗಾ ದೇವಸ್ಥಾನದಲ್ಲಿ ಮಂಗಳವಾರ ಅಥವಾ ಶುಕ್ರವಾರ ನೈವೇದ್ಯ ಮಾಡಿಸಿ. ಖಾರ ಪೊಂಗಲ್ ವಿಶೇಷ ಮಾಡಿಸೋದು. ಇದೆಲ್ಲ ಲಾಭವನ್ನು ಪಡಿತೀರಿ. ನಂತರ ಭಕ್ತಾದಿಗಳು ಹಂಚಿ. ದುರ್ಗಾದೇವಿಯ ಕುಂಕುಮ ಹಣೆಗೆ ಪ್ರತಿದಿನ ಹಂಚಿ. ಪ್ರತಿದಿನ ಮನೆಯಿಂದ ಹೊರಗಡೆ ಹೋಗುವಾಗ 23 ಓಂ ಶಕ್ತಿ ಮಹಾಶಕ್ತಿ ಅಂತ ಹೇಳಿ. ಹಾಗೆ ರಾತ್ರಿ ಮಲಗುವಲ್ಲಿ 108 ಬಾರಿ ಓಂ ಶಕ್ತಿ ಮಹಾಶಕ್ತಿ ಅಂತ ಬರೆಯಿರಿ. ಶುಭ ಸಂಖ್ಯೆ 1, ಬಣ್ಣ ಪಿಂಕ್, ಮಂತ್ರ ಓಂ ಶಕ್ತಿ ಮಹಾಶಕ್ತಿ. ಮುಂದಿನ ರಾಶಿ ಧನುರಾಶಿ. ಹೋಗೋಣ ಬನ್ನಿ. ಧನುರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ. ತುಂಬ ಉತ್ಸಾಹದ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತೀರ. ಹಣಕಾಸಿನ ಆಶ್ಚರ್ಯ ರೀತಿಯಲ್ಲಿ ಬದಲಾವಣೆ, ಅನಿರೀಕ್ಷಿತ ಧನ ಆಗಮನ. ಅಂದುಕೊಂಡಿದ್ದೆಲ್ಲ ನಿಮಗೆ ಈ ವಾರ ಹಣದ ವಿಚಾರಗಳು ನಿಮಗೆ ತೃಪ್ತಿ. ನೀವು ಒಳ್ಳೆಯದನ್ನೇ ಎನಿಸಿದರೆ ಅದು ನಡೆಯುತ್ತೆ. ಕೆಟ್ಟದ್ದು ಆಲೋಚನೆ ಮಾಡೋದು ನಡೆಯುತ್ತೆ. ಇದೇನು ನಾನು ಅಂದ್ಕೊಂಡಾಗೆ ಆಗ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ. ಯಾವುದೋ ಗುಡಿಯಲ್ಲೇ ನೋಡ್ತೀರಿ, ಏನದು ತೊಂದರೆ ಕಾಣ್ತಾ ಇದೆ ಅಂದರೆ ನೀವು ಬರೋ ದಿವಸ 1-2 ದಿವಸದಲ್ಲಿ ಅದು ಒಂದು ಅವಘಡ ಆಗುವಂಥದ್ದು. ಹಾಗೆ ಶುಭವನ್ನು ಅಷ್ಟೇ ಏನೋ ಅನ್ಕೋತೀರಿ, ಅದು ಸಹ ನಿಮ್ಗೆ ನಡೆದುಬಿಡುತ್ತೆ. ಅಂದರೆ ಏನೋ ಒಂದು ಅಂತರಾಳದಲ್ಲಿ ಅಂದ್ಕೊಂಡಿದ್ದು ಬಂದಂತಹ ಭಾವನೆಗಳು ಅದು ನಡೀತಾ ಇದೆ. ಕೋರ್ಟ್ ಕಚೇರಿ ಹಣದ ವಿಚಾರ, ಕುಟುಂಬ ವಿಚಾರವು ಒಂದು ನಿರ್ಣಯ ಹಂತಕ್ಕೆ ಬರಲಿದೆ. ಸರ್ಕಾರಿ ಕೆಲಸ ಉದ್ಯೋಗದಲ್ಲಿರುವ ಈ ವಾರ ಚೆನ್ನಾಗಿದೆ. ಹಾಗೆ ಸರ್ಕಾರಿ ಕೆಲಸ ಕಾರ್ಯಗಳು ಅಭಿವೃದ್ಧಿ ಪಡ್ಕೋತೀರಾ. ಸರ್ಕಾರದ ಪರಿಹಾರ ಹಣ ಬರಲಿದೆ ನಿಮಗೆ. ಹಾಗೆ ಹಾಡು, ಸಂಗೀತ, ನೃತ್ಯ ಕಲೆಯಲ್ಲಿ ಒಳ್ಳೆಯ ಹೆಸರು ಮಾಡ್ತೀರಾ. ಅವಕಾಶಗಳು ಬರಲಿದೆ, ಸದುಪಯೋಗವನ್ನು ಮಾಡ್ಕೋಬೇಕು. ಕಬ್ಬಿಣ, ಸಿಮೆಂಟ್ ವ್ಯಾಪಾರಿಗಳು, ಮನೆ ಕಟ್ಟುವ ಸಾಮಗ್ರಿಗಳ ವ್ಯಾಪಾರಿಗಳಿಗೂ ಚೆನ್ನಾಗಿದೆ. ಹಣ ಉಳಿತಾಯವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಮನಸ್ಸು ಬರ್ತಾ ಇದೆ. ಹಣದ ಬೆಲೆ ಈಗ ಹಿಂದೆ ನಿಮಗೆ ಒಳ್ಳೆಯ ಪಾಠ ಕಲಿಸಿದೆ. ಇನ್ನು ಮುಂದೆ ಹಣ ಹೇಗೆ ಜೋಪಾನ ಮಾಡ್ಕೋಬೇಕು, ಭದ್ರಪಡಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಜ್ಞಾನ ಅರಿವು ಬಂದಿದೆ. ವಕೀಲರಿಗೂ ಈ ವಾರ ಚೆನ್ನಾಗಿದೆ. ಮನೆ ಕಟ್ಟು ಮಾಡುವವರೆಗೂ ಹಾಗೂ ಕೊಳ್ಳುವವರೆಗೂ ಈ ವಾರ ಚೆನ್ನಾಗಿದೆ. ಹಳೆಯ ಮನೆ ಇದ್ದರೂ ಅದನ್ನು ಕೆಡವಿ ನೂತನ ಶೈಲಿಯ ಮನೆ ಕಟ್ಟುವ ಯೋಚನೆ ನಿಮಗೀಗ ಬರುತ್ತೆ. ಸ್ತ್ರೀಯರಿಗೆ ಈ ವಾರ ಹೆಚ್ಚಿನ ಲಾಭದಾಯಕ ಅಂತ ಹೇಳ್ಬೋದು. ಫ್ಯಾಷನ್ ಡಿಸೈನಿಂಗ್ ಅಥವಾ ನಾವು ಏನು ಹೇಳ್ತೀವೋ ಬ್ಯೂಟಿ ಪಾರ್ಲರ್ ಅಂತ ಹೇಳ್ತೀವೋ, ಬಟ್ಟೆ ತಯಾರಕರು ಅಂತ ಏನು ಹೇಳ್ತೀವೋ, ಹಾಗೆ ಮಹಿಳೆಯರ ಸ್ವಯಂ ಉದ್ಯೋಗ ಯಾವ್ಯಾವುದಲ್ಲಿದೆಯೋ ಅದೆಲ್ಲ ಲಾಭದಾಯಕ. ಹಾಗೆ ಸ್ವಂತವಾಗಿ ಯಾವುದೇ ಉದ್ಯೋಗ ಮಾಡಬೇಕಾದ್ರೂ ಕೈ ಹಾಕಿ ಲಾಭ ಮಾಡ್ತೀರಾ. ಮದುವೆ ವಿಚಾರವಾಗಿಯೂ ಲಾಭ ಉಂಟು, ಮುಂದುವರಿತೀರಿ. ಹಾಗೆ ಸ್ತ್ರೀಯರಿಗೆ ಈ ವಾರ ಆಭರಣ ವಾರ ಅಂತಲೇ ಕರೀಬೋದು. ಹೆಚ್ಚಾಗಿ ಆಭರಣ ಖರೀದಿನೂ ಮಾಡ್ತೀರಾ. ಧರಿಸುವಂಥ ಉಡುಪುಗಳನ್ನು ಸಹ ಹೆಚ್ಚಾಗಿ ನೀವು ಕೊಂಡ್ಕೊಳ್ತೀರಾ. ಮನೆಯ ಶೋ ಅಂತೇನು ಹೇಳ್ತೀವೋ ಆ ಮನೆಗೆ ಬೇಕಾಗಿರೋ ವಸ್ತುಗಳನ್ನು ಸಹ ನೀವು ತಗೋತೀರಾ. ಸ್ಪೋರ್ಟ್ಸ್, ಆಟ, ಕ್ರಿಕೆಟ್ ಇನ್ನಿತರ ಯಾವ ರೀತಿ ಚಟುವಟಿಕೆಗಳಿದ್ದೀರೋ ಅವ್ರಿಗೆಲ್ಲ ಚೆನ್ನಾಗಿದೆ. ಆಯ್ಕೆ ಆಗುವ ಅಂಥ ಒಂದು ಸಂದರ್ಭವೂ ಬಂದಿದೆ. ಪ್ರತಿದಿನ ಮನೆಯಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಿ. ಸ್ಥಿರಲಕ್ಷ್ಮಿ ನಿಮ್ಮಲ್ಲಿ ನೆಲೆಸ್ತಾಳೆ ಮನೆಯಲ್ಲಿ. ಪ್ರತಿದಿನ 21 ಬಾರಿ ಓಂ ನಿಧಿ ಲಕ್ಷ್ಮಿಯೇ ನಮಃ ಅಂತ ಹೇಳಿ. ಹಾಗೆ 108 ಬಾರಿ ಮಲಗೋಣ ಓಂ ನಿಧಿ ಲಕ್ಷ್ಮಿಯೇ ನಮಃ ಅಂತ ಬರೀ. ಯಾಕಂದ್ರೆ ನಿಧಿ ಸ್ವರೂಪದಲ್ಲಿ ಯಾವ ರೂಪದಲ್ಲೇ ಲಕ್ಷ್ಮಿ ನಮ್ಮಿಂದ ಬರ್ಬೋದು. ಆದ್ದರಿಂದ ಪ್ರಾರ್ಥನೆ ಮಾಡಿ, ಹಣ ನಿಮಗೆ ಲಭ್ಯ. ಶುಭ ಸಂಖ್ಯೆ 8, ಶುಭ ಬಣ್ಣ ತಿಳಿ ನೀಡಿ. ಮಂತ್ರ ಓಂ ನಿಧಿ ಲಕ್ಷ್ಮಿಯೇ ನಮಃ. ಮುಂದಿನ ರಾಶಿ ಮಕರ ರಾಶಿಗೆ ಹೋಗೋಣ ಬನ್ನಿ. ಮಕರ ರಾಶಿಯವರಿಗೆ ಕುಟುಂಬ ವಿಚಾರದಲ್ಲಿ ತುಂಬ ಬದಲಾವಣೆ ಉಂಟಾಗಲಿದೆ. ಅನಿರೀಕ್ಷಿತ ವಿಚಾರಗಳು ನಿಮಗೆ ಲಾಭದಾಯಕ. ಮದುವೆ ಆಗದೇ ಇರುವಂತಹ ವಯಸ್ಸಾಗಿದೆ, ಅಕಪಾಲಿ ಅಂತ ಇರುವಂಥ ಗಂಡು ಹೆಣ್ಣುಗಳಿಗೆ ವಿಶೇಷವಾಗಿ ಮದುವೆ ಆಗುವಂಥದ್ದು ಸುಸಂದರ್ಭ ಬಂದಿದೆ. ಅಥವಾ ಬೇರೆ ಕಡೆಯಿಂದ ನಿಮಗೆ ಮದುವೆ ವಿಚಾರಗಳು ನಿಮಗೆ ಹರಿದು ಬರುತ್ತೆ. ಅಥವಾ ಮದುವೆ ಮಾಡಿಕೊಳ್ಳೋ ಅನ್ನೋ ರೀತಿಯಲ್ಲಿ ನಿಮಗೆ ಪ್ರೋತ್ಸಾಹ ಬರ್ಬೋದು. ಅಥವಾ ತೋರಿಸುವಂತಹದ್ದು ನಿಮಗೆ ಕಂಡು ಬರುತ್ತೆ. ದೀರ್ಘವಾದ ಕಾಯಿಲೆ ನರಳುತ್ತಿದ್ದವರಿಗೆ ಎಲ್ಲದಕ್ಕೂ ಈ ವಾರ ಪರಿಹಾರ ದೊರೆಯಲಿದೆ. ನಿಮ್ಮ ವಾಕ್ಚಾತುರ್ಯದಿಂದ ಎಲ್ಲ ರೀತಿಯ ತೊಂದರೆ ನಿವಾರಣೆ ಮಾಡ್ಕೊತೀರಾ. ನೀವು ಹೇಳಿದ ಮಾತು ಸಮ್ಮತ ಅನ್ನೋ ರೀತಿಯಲ್ಲಿ ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ. ಹೀಗೆ ನಿಮಗೆ ನಿಮ್ಮ ಮಾತೇ ಒಂದು ಬಂಡವಾಳ ಅಂತಲೇ ಹೇಳ್ಬೋದು. ಹೇಳುವುದಕ್ಕೆ ನಿಖರವಾಗಿ ನಿಮಗೆ ಎಲ್ಲ ಜ್ಞಾನಗಳಿದೆ, ಅದನ್ನು ಹೇಳ್ಬೇಡಿ. ಯಾಕಂದರೆ ನಿಮ್ಮ ಉದ್ಯೋಗಕ್ಕೆ ವ್ಯವಹಾರಕ್ಕೆ ಹಣ ನಿಮ್ಮ ಮಾತಿನಿಂದಲೇ ಬರುವಂಥದ್ದು. ನಿಮ್ಮ ಪ್ರತಿಭೆಯನ್ನು ಹೊರಹಾಕಿ ನೀವು ಈ ಹಿಂದೆ ಮಾಡಿದಂತಹ ದಾನ ಧರ್ಮ ಈಗ ಫಲಕಾರಿಯಾಗಿ ಮತ್ತೊಬ್ಬ ವ್ಯಕ್ತಿಯ ಮುಖಾಂತರ ವರದಾನ ಆಗಲಿದೆ. ಬಂದ ಹಣವನ್ನು ಕ್ಷೇಮವಾಗಿ ಇಡಿ. ನೀರಿನಂತೆ ಖರ್ಚು ಮಾಡಬೇಡಿ. ಉಳಿತಾಯ ಖಾತೆಗೂ ಜಮಾ ಮಾಡಿ.
ಹಣ ಹರಿವು ನಿಮಗೆ 13/4/2022 ಚೆನ್ನಾಗಿ ಬರಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತೀರಾ, ಸರ್ಪ ಸಂಸ್ಕಾರ ಮಾಡಿಸಿರೋರು ಮಾಡಿಸಿದರೆ ನೀವು ಸರ್ಪ ಸಂಸ್ಕಾರ ಎಲ್ಲಿ ಮಾಡಿಸಿದಿರೋ ಆ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ. ರಾಹು 2 ಮನಸ್ಸನ್ನು ಕೊಡ್ತಾನೆ. ಚಂಚಲ ಬೇಡ, ಒಂದೇ ಮನಸ್ಸಲ್ಲಿ ಎಲ್ಲ ಕೆಲಸಗಾರಗಳನ್ನು ಮಾಡಿಬಿಡಿ. ದೇವತಾ ನಂಬಿಕೆ ಇಡಿ, ದುಶ್ಚಟ ಇರೋರಿಂದ ದೂರ ಇಡಿ. ಯಾಕೆಂದರೆ ಅದರಿಂದ ನೀವು ದಾರಿ ತಪ್ಪುವಂತಹ ಸಂದರ್ಭ ಉಂಟು. ಕುಟುಂಬ ಸಮೇತವಾಗಿ ವರ ಯಾತ್ರೆಗಳನ್ನು ಹಾಗೂ ರಮಣೀಯವಾದಂತಹ ಪ್ರಕೃತಿ ಸ್ಥಳಗಳಿಗೆ ಹೋಗ್ತೀರಾ. ಕುಟುಂಬ ಜೊತೆಯಲ್ಲಿ ರಾಜಭೋಜನ ಸಂತೋಷ ಕ್ಷಣಗಳನ್ನು ಕಳೀತೀರಾ. ಬೇರೆಯವರ ಮಾತು ಅಥವಾ ಬೇರೆ ಕಾರಣಗಳಿಂದ ದೂರ ಆಗಿರುವ ವ್ಯಕ್ತಿಗಳು ಅಥವಾ ಸ್ನೇಹಿತರು ಒಂದಾಗುವ ಸಮಯ. ಪ್ರತಿದಿನ ಮನೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಪೂಜೆ ಮಾಡಿ 21 ಬಾರಿ ಓಂ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ರಾತ್ರಿ ಮಲಗುವಾಗಲೂ 108 ಬಾರಿ ಬರೆಯಿರಿ. ಈಗ ಧನುರ್ಮಾಸ ಆಗಿರುವಂಥ ಪ್ರಾತಃ ಕಾಲ ಬೆಳಗ್ಗೆ ಬೇಗ ರಾಯರ ದರ್ಶನ ಮಾಡಿ ಶುಭ ಫಲಗಳನ್ನು ಪಡಿತಾರೆ. ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ. ಮಂತ್ರ ಓಂ ಗುರು ರಾಘವೇಂದ್ರಾಯ ನಮಃ. ಮುಂದಿನ ರಾಶಿ ಕುಂಭರಾಶಿ ಹೋಗೋಣ ಬನ್ನಿ. ಕುಂಭರಾಶಿಯವರ 50-50 ಅಂತಲೇ ಹೇಳ್ಬೋದು. ಶುಭ ಕಾರ್ಯಕ್ಕೂ ಹಣವ್ಯಯ, ಅಶುಭ ಕಾರ್ಯಕ್ಕೂ ಹಣವ್ಯಯ. ಗುರುಬಲ ನಿಮಗೆ 13/4/2022 ನಿಮಗೆ ಬದಲಾವಣೆ. ಅಲ್ಲಿಯವರೆಗೂ ತಾಳ್ಮೆ ಹಾಗೂ ಶುಭ ಕಾರ್ಯಗಳನ್ನು ಮುಂದೂಡಿ. ನಿಮ್ಮ ವಸ್ತುಗಳ ಮೇಲೆ ಗಮನ ಬೇಕ್ನಲ್ಲಿ ಬಿಟ್ಟು ಬರಬೇಡಿ. ನಿಮ್ಮ ವಾಹನ ಇನ್ಶೂರೆನ್ಸು, ಹೊಗೆ ತಪಾಸಣೆ, DL ಎಲ್ಲವನ್ನು ಸರಿಯಾಗಿ ಇದೆಯಾ ಅಂತ ನೋಡ್ಕೊಳ್ಳಿ. ಯಾರ ಜೊತೆಯಲ್ಲೂ ವಾದವಿವಾದ ಬೇಡ. ಸಣ್ಣ ವಿಚಾರ ದೊಡ್ಡದಾಗಿ ಪರಿಣಮಿಸುತ್ತೆ. ಹಾಗೆ ಆ ಜಾಗದಲ್ಲಿ ಏನೋ ತೊಂದರೆ ಇದೆ ಅಂತ ಕಂಡು ಬಂದರೆ ಆ ಜಾಗವನ್ನು ಬಿಟ್ಟು ಬಂದುಬಿಡಿ. ಹಣದ ವಿಚಾರವಾಗಿ ಕೊಡಿಸುವುದು, ಮಧ್ಯಸ್ಥಿಕೆ ನಿಲ್ಲುವುದು ಬೇಡ. ಕೋರ್ಟು ಕಚೇರಿ ಎಲ್ಲವನ್ನು ಮುಂದೂಡಿ. ಆರೋಗ್ಯದ ಕಡೆ ಗಮನ ಕೊಡಿ. ಬರೀ ಕೆಲಸ ಅಂತ ಬರೀ ಕೆಲಸದಲ್ಲೇ ಇರಬೇಡಿ. ಯಾಕೆ ಊಟ ವ್ಯತ್ಯಾಸ ಮಾಡ್ಕೋಬೇಡಿ, ನಿದ್ದೆಯನ್ನು ವ್ಯತ್ಯಾಸ ಮಾಡ್ಕೊಂಬಿಡಿ. ಆರೋಗ್ಯ ನಿಮಗೆ ಹದಗೆಡಬಹುದು. ಶಿವ ದೇವಾಲಯಕ್ಕೆ ತೂಗುದೀಪ ಇದ್ದರೆ ಎಣ್ಣೆಯನ್ನು ನೀಡಿ. ಪ್ರತಿ ಸೋಮವಾರ ಗುರುವಾರ ಹಸುವಿಗೆ ಅಕ್ಕಿ, ಕಡಲೆಕಾಳು, ಬೆಲ್ಲ, ಕೊಬ್ಬರಿ, ಬಾಳೆಹಣ್ಣು, ಜೇನುತುಪ್ಪ ಸೇರಿಸಿ ತಿನ್ನಿಸಿ. ಹಾಗೆ ಹಸುವಿಗೆ 3 ಪ್ರದಕ್ಷಿಣೆ ಮಾಡಿ. ಓಂ ನಮಃ ಶಿವಾಯ ಅಂತೇಳಿ, ಇಲ್ಲ ಓಂ ಕಾಮಧೇನುವೇನ ಅಂತ ಮಾಡಿ. ನಿಮ್ಮ ಗುರುಕ್ಷೇತ್ರಗಳಿಗೆ ದರ್ಶನ ಮಾಡಿ. ನಿಮ್ಮ ಮನೆಯ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ನಿಮ್ಮ ಕುಲದೇವತೆ, ಗಂಡು ಹೆಣ್ಣು ದೇವತೆ ದರ್ಶನ ಮಾಡಿ ಹೆಚ್ಚಿನ ಒಂದು ರಕ್ಷಣೆಯನ್ನು ಪಡಿತೀರಾ. ಪ್ರತಿದಿನ ಮನೆಯಲ್ಲಿ 21 ಬಾರಿ ಓಂ ದಕ್ಷಿಣಾಮೂರ್ತಿ ನಮಃ ಅಂತೇಳಿ ರಾತ್ರಿ ಮಲಗುವಾಗ 108 ಬಾರಿ ಬರೆಯಿರಿ. ಈಗ ಧನುರ್ಮಾಸ ಪ್ರಾತಃ ಕಾಲ ಬೆಳಗ್ಗೆ ಶಿವ ದೇವಾಲಯ ದರ್ಶನ ಮಾಡಿ. ಅಭಿಷೇಕಕ್ಕೆ 2 ಎಳ್ನೀರನ್ನು ಕೊಡಿ. ಶುಭ ಫಲಗಳನ್ನು ಪಡಿತೀರಾ. ಶುಭ ಸಂಖ್ಯೆ ಬಂದು 5, ಬಣ್ಣ ಹಸಿರು. ಮಂತ್ರ ಓಂ ದಕ್ಷಿಣ ಮೂರ್ತಿ ನಮಃ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ಹೋಗೋಣ ಬನ್ನಿ. ಮೀನರಾಶಿಯವರು ದೇಹಶಕ್ತಿಗಿಂತ ಬುದ್ಧಿಶಕ್ತಿ ಹೆಚ್ಚಾಗಿ ಬಳಸ್ಕೋಬೇಕು. ಪಾದರಸ ರೀತಿಯಲ್ಲಿ ಕೆಲಸ ಮಾಡಿ. ಈ ವಾರ ಬುದ್ಧಿಯ ಶ್ರಮದ ದಿನ ಅಂತಲೇ ಹೇಳ್ಬೋದು. ಈ ವಾರ ಸಂಪೂರ್ಣವಾಗಿ ಒಂದೊಂದು ದಿನವೂ ಬುದ್ಧಿಯ ಶ್ರಮ ದಿನ ಅಂತಲೇ ಹೇಳ್ಬೋದು. ನಿಮ್ಮ ವಿದ್ಯೆ, ಪರಿಣಿತಿ, ವ್ಯವಹಾರ, ಜ್ಞಾನ, ಲೇಖನ, ಮಾರ್ಗದರ್ಶನ ಎಲ್ಲವೂ ಲೆಕ್ಕಕ್ಕೆ ಬರಲಿದೆ. ಒಂದು ಪುಸ್ತಕದಲ್ಲಿ ಈ ದಿನದ ವಿಚಾರ ಏನಾಯಿತು ಅಂತ ಬರೆಯಿರಿ. ನಾಳೆ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಮಾರ್ಗಸೂಚಿ ಅಲ್ಲೇ ಸಿಗುತ್ತೆ. ನೀವು ಅದೇ ರೀತಿಯಲ್ಲಿ ಮುಂದೆ ಹೋಗಿದ್ರೆ ಒಳ್ಳೆಯ ಫಲಗಳನ್ನು ಪಡಿತೀರ. ಸ್ವಲ್ಪ ನಿಮ್ಮಿಂದಲೇ ಬದಲಾವಣೆ ಅವಶ್ಯಕ. ನಿಮ್ಮ ಉದ್ಯೋಗಕ್ಕೆ ಲಾಭವಿದೆ, ಅದರಲ್ಲೂ ಮುಂದುವರಿಯಿರಿ. ನೂತನ ಉದ್ಯೋಗಕ್ಕೆ ಹೋಗಬೇಡಿ. ಅಥವಾ ಗ್ಯಾರಂಟಿ ಇದ್ದರೆ ನಿಮಗೆ ಈ ಉದ್ಯೋಗ ಖಾತ್ರಿ ಇದೆ ಅಂತ ಲೆಟರ್ ಸಿಕ್ಕಿದೆ ಹೋಗ್ಬೋದು. ನಿಮ್ಮ ಜಾತಕ ಚೆನ್ನಾಗಿದೆ, ದಶಾಭೂತಿ ಚೆನ್ನಾಗಿದೆ, ಅಷ್ಟು ತೊಂದರೆ ಬರೋದಿಲ್ಲ. ಕುಜರಾಹು ಸನ್ನಿದೋಷ ಪರಿಹಾರ ಮಾಡಿಸಿ. ಹಿಂದೆ ಮಾಡಿಸಿದರೆ ತೊಂದರೆ ಇಲ್ಲ. ನಿಮ್ಮ ಜಾತಕದಲ್ಲಿದ್ದರೆ ಸ್ವಲ್ಪ ಮಾಡಿಸ್ಕೋಬೇಕಾಗತ್ತೆ. ಈ ಹಿಂದೆ ಮಾಡಿಸಿದರೆ ತೊಂದರೆ ಇಲ್ಲ. ವಾಹನ ಚಲಿಸುವಾಗ ಎಚ್ಚರ. ಅಣ್ಣ ತಮ್ಮ ಅಕ್ಕ ತಂಗಿರ ವಿಚಾರವಾಗಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥದ್ದು ಕಂಡುಬರುತ್ತೆ. ಹಣದ ವಿಚಾರವಾಗಿ ಮೈಯೆಲ್ಲ ಕಣ್ಣಾಗಿರಿ. ಭೂಮಿ ಖರೀದಿಸುವಾಗ ಪೇಪರ್ ನೋಡಿ ನಂತರ ಒಪ್ಪಂದ ಮಾಡಿಕೊಳ್ಳಿ. ಹಾಗೆ ಮುಂದುವರಿಯೋದು ಬೇಡ. ಪುಸ್ತಕ ವ್ಯಾಪಾರಿಗಳು, ಮೊಬೈಲ್, ಚಾಟ್ಸ್ ಎಲ್ಲರಿಗೂ ಲಾಭದಾಯಕ. ಹೊರ ರಾಷ್ಟ್ರ ಹಣ ವಿನಿಮಯ ಮಾಡುವಂಥದ್ದು ನಿಮಗೆ ಚೆನ್ನಾಗಿದೆ. ವಿದೇಶಿ ಕಂಪನಿಗಳಿಂದ ಲಾಭ ಪಡಿತೀರಾ. ಹಾಗೆ ವರ್ಕ್ ಫ್ರಮ್ ಹೋಮ್ ಅಂತ ಏನು ಬಂದಿದೆಯೋ ಅದೇ ನೂತನ ಕಂಪನಿಗಳು ನೀವು ಆಯ್ಕೆ ಆಗೋದು ಕಂಡು ಬರ್ತಾ ಇದೆ. ಹೊಸ ಪ್ರಾಜೆಕ್ಟ್ ರಿಪೋರ್ಟ್ ನಿಮಗೆ ಪ್ರಾಜೆಕ್ಟ್ ಸಹ ದೊರೆಯಲಿದೆ. ಬೆಂಕಿ ಸ್ವಲ್ಪ ಹುಷಾರಾಗಿರಿ. ಯಾಕೆಂದರೆ ಬೆಂಕಿ ಅಪಘಾತ ಅವಘಡಗಳು ನಿಮಗೆ ಸಂಭವಿಸುವುದು ಕಾಣ್ತಾ ಇದೆ. ನಿಮ್ಮ ಆದಾಯದಲ್ಲಿ 10% ಅಂದರೆ 10% ಭಾಗವನ್ನು 100ರಲ್ಲಿ ನೀವು ದೇವಸ್ಥಾನ ಪೂಜೆ ಕಾರ್ಯಗಳಿಗೆ ಕೊಡಿ. ನಿಮ್ಮ ಮನೆ ದೇವರ ಪೂಜೆ ಕಾರ್ಯ ಹಾಗೂ ದೇವರ ಅಭಿವೃದ್ಧಿಗೂ ಸಹ ಕೊಡಿ. ಗುರು ರಕ್ಷಣೆ ಸದಾಕಾಲ ಬೇಕೇ ಬೇಕು. ನಿಮ್ಮ ಗುರುಗಳಿಗೆ ಸಹ ನೀವು ಪಾದಪೂಜೆ ಹಾಗೂ ಹಣ್ಣು ಹಂಪಲ, ವಸ್ತ್ರ ಹಾಗೂ ದಕ್ಷಿಣೆ ನೀಡಿ ಆಶೀರ್ವಾದವನ್ನು ಪಡೆಯಿರಿ. ಶುಭ ಫಲಗಳನ್ನು ಪಡಿತೀರಾ. ಪ್ರತಿದಿನ ಮನೆಯಲ್ಲಿ ಸುಬ್ರಹ್ಮಣ್ಯ ಆರಾಧನೆ ಮಾಡಿ. ಓಂ ಸುಬ್ರಹ್ಮಣ್ಯಾಯ ನಮಃ ಅಂತ 21 ಬಾರಿ ಹೇಳಿ. ಆಗ ರಾತ್ರಿ ಮಲಗುವಾಗಲೂ 108 ಬಾರಿ ಬರೆಯಿರಿ. ಈಗ ಧನುರ್ಮಾಸ ಪೂಜೆ ಹತ್ತಿರವಿರುವಂಥ ಸುಬ್ರಹ್ಮಣ್ಯ ದೇವಾಲಯಕ್ಕೆ ದರ್ಶನ ಮಾಡಿ ಪ್ರಾತಃ ಕಾಲ ಮಾಡಿದರೆ ಒಳ್ಳೆಯ ಫಲಗಳು. ಈ ವಾರದಲ್ಲಿ ಒಂದು ದಿನ ಖಾರ ಪೊಂಗಲ್ ನೈವೇದ್ಯವನ್ನು ಮಾಡಿಸಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀವೇ ಹಂಚಬೇಕು. ಒಳ್ಳೆಯ ಫಲಗಳನ್ನು ಪಡಿತೀರ. ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು. ಮಂತ್ರ ಓಂ ಸುಬ್ರಹ್ಮಣ್ಯಾಯ ನಮಃ. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ 12 ರಾಶಿ ಫಲ ಮೇಷದಿಂದ ಮೀನರಾಶಿಯವರಿಗೆ ಮುಗಿಯಿತು. ತಮ್ಮೆಲ್ಲರಿಗೂ ನವಗ್ರಹ ದೇವತೆ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಈ ದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಆಗುತ್ತವರೆಗೂ ಶೇರ್ ಮಾಡಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಹಕಾರ ಸದಾ ನಿರೀಕ್ಷೆಯಲ್ಲಿರುವ ನಿಮ್ಮ ಅಷ್ಟಭುಜ ಜ್ಯೋತಿಷಾಲಯ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.